ಇದೊಂದು ಈ ಪದ್ಮಪುರಾಣದಲ್ಲಿ ಬರುವಂತಹ ಕಥೆ, ಬಹಳ ಸುಂದರವಾಗಿರುವಂತಹ ಕಥೆ ಇದು. ಇದರಲ್ಲಿ ಕೆಲವು ವಿಷಯಗಳನ್ನು ನಮಗೆ ಗೊತ್ತಾಗ್ತದೆ. ಒಂದೇನಂತ ಹೇಳಿದರೆ, ಪಾಪ ಅಂತ ಹೇಳಿದರೆ ಏನು, ಪುಣ್ಯ ಅಂತ ಹೇಳಿದರೆ ಏನು, ಈ ಪಾಪ ಪುಣ್ಯಗಳ ಫಲ ಏನು, ಇದೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ. ಮತ್ತೆ ಮಕ್ಕಳು, ಎಂಥೆಂಥ ಮಕ್ಕಳು ಹುಟ್ಟುತ್ತಾರೆ, ಯಾವ ರೀತಿಯಿಂದ ಮಕ್ಕಳು ಹುಟ್ಟುತ್ತಾರೆ, ಆ ಮಕ್ಕಳು ಯಾಕೆ ಕೈ ಕೊಡ್ತಾರೆ, ಇವೆಲ್ಲವೂ ಕೂಡ ಬಹಳ ಸುಂದರವಾಗಿ ತಿಳಿಸುವಂತಹದ್ದು ಈ ಒಂದು ಕಥೆ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಅನೇಕ ವಿಷಯಗಳು ಗೊತ್ತಾಗ್ತದೆ. ಅದರೊಟ್ಟಿಗೆ ಒಬ್ಬ ಪುಣ್ಯಾತ್ಮನಾದ ವ್ಯಕ್ತಿ ಹೇಗೆ ಮರಣವನ್ನು ಹೊಂದುತ್ತಾನೆ, ಒಬ್ಬ ಪಾಪಿಯಾದಂತಹ ವ್ಯಕ್ತಿ ಯಾವ ರೀತಿ ಮರಣವನ್ನು ಹೊಂದುತ್ತಾನೆ, ದೇವರ ಅನುಗ್ರಹ ಯಾವ ರೀತಿ ಇರ್ತದೆ, ಇದೆಲ್ಲ ಬಹಳ ಸುಂದರವಾಗಿ ತಿಳಿಸುವಂತಹ ಒಂದು ಕಥೆ ಇದು, ಚರಿತ್ರೆ ಇದು. ಒಬ್ಬ ಸೋಮಶರ್ಮ ಅಂತ ಬ್ರಾಹ್ಮಣ, ಕೌಶಿಕ ಗೋತ್ರದಲ್ಲಿ ಬಂದಂತಹ ಒಬ್ಬ ಬ್ರಾಹ್ಮಣ. ಅವನ ಪತ್ನಿ ಸುಮನ ಅಂತ. ಅವಳು ಬಹಳ ಈ ಜ್ಞಾನಿ. ಇವನು ಜ್ಞಾನಿ ಅಲ್ಲ ಅಂತಲ್ಲ, ಆದರೆ ಇವನಿಗಿಂತಳು ಬಹಳಷ್ಟು ತಿಳಿದವಳು ಅವಳು ಸುಮನ. ಇವನು ಯಾವತ್ತೂ ಚಿಂತಾಕ್ರಾಂತನಾಗಿರ್ತಾ ಇದ್ದ ಸೋಮಶರ್ಮ. ಅದಕ್ಕೆ ಅವಳು ಹೆಂಡತಿ ಕೇಳ್ತಾಳೆ, ಯಾಕೋಸ್ಕರ ನೀನು ಈ ರೀತಿ ಚಿಂತಾಕ್ರಾಂತನಾಗಿದೆಯಾ, ಚಿಂತೆಗೆ ಒಳಗಾಗಿದೆಯಾ? ಯಾಕಂದ್ರೆ ಮನುಷ್ಯನಿಗೆ ಚಿಂತೆಗಿಂತ ದೊಡ್ಡದು ಇನ್ನೊಂದು ಇಲ್ವೇ ಇಲ್ಲ ದುಃಖ ಅಂತ ಹೇಳ್ತಾರೆ. ಎಲ್ಲಕ್ಕಿಂತ ನಾಸ್ತಿ ಚಿಂತಾ ಸಮಂ ದುಃಖಂ ಕಾಯಶೋಷಣಮೇವಹಿ. ಈ ಚಿಂತೆ ಅನ್ನುವಂಥದ್ದಿದೆ, ಮನುಷ್ಯನನ್ನ ದುಃಖದ ಕಡೆಗೆ ಕರ್ಕೊಂಡು ಹೋಗ್ತದೆ. ಕಡೆಗೆ ಎಲ್ಲಿವರೆಗೆ ಅಂದರೆ, ಚಿಂತೆಯೇ ಮನುಷ್ಯನನ್ನ ಚಿತೆಯ ಕಡೆಗೂ ಏರಿಸ್ಬಿಡ್ಬೋದು. ಅಂದ್ರೆ ಮಾನಸಿಕವಾದಂತಹ ಚಿಂತೆ ಏನಿದೆ, ಚಿಂತೆ ಮಾಡ್ತಾ ಮಾಡ್ತಾ ಕೊರಗಿ 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 ಕಡೆಗೆ ಕಾಯಶೋಷಣಮೇವಚ, ದೈಹಿಕವಾದಂತಹ ಕಾಯಿಲೆಗಳು ಬರ್ಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತಾರೆ. ಮಾನಸಿಕವಾದ ಕಾಯಿಲೆ ದೈಹಿಕವಾದ ಕಾಯಿಲೆಯಾಗಿ ತಿರುಗಬಹುದು. ಅದಕ್ಕಾಗಿ ನನಗೇನು ಅಂತ ನೀವು ಕಾರಣವನ್ನು ಹೇಳಿ, ಯಾಕೋಸ್ಕರ ನೀವು ದುಃಖ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದಾಗ ಸೋಮಶರ್ಮ ಬಹಳ ಸರಳವಾಗಿಯೇ ಹೇಳ್ತಾನೆ, ನೋಡು, ನನ್ನ ಈ ಚಿಂತೆಗೆ ಕಾರಣ ಎರಡು. ಒಂದೇನು ಅಂತ ಹೇಳಿದ್ರೆ, ನನ್ನ ಹತ್ರ ಇವತ್ತು ದುಡ್ಡಿಲ್ಲ, ಬಡವ. ಈ ಬಡತನ ಒಂದು ನನ್ನ ಚಿಂತೆ. ಎರಡನೇದೇನಂದ್ರೆ ಮಕ್ಕಳಿಲ್ಲ, ಇದು ನನ್ನ ಇನ್ನೊಂದು ಚಿಂತೆ. ಮಕ್ಕಳಿಲ್ಲ ಹಾಗೂ ದುಡ್ಡಿಲ್ಲ, ಯಾವ ಪಾಪದಿಂದಾಗಿ ಈ ರೀತಿ ಆಗಿದೆಯೋ ಗೊತ್ತಿಲ್ಲ ಅಂತ ಹೇಳಿ ಅವನು ತನ್ನ ದುಃಖವನ್ನ ಅಭಿವ್ಯಕ್ತಪಡಿಸಿದಾಗ, ಸುಮನ ಇನ್ ಮುಂದೆ ಹೇಳ್ಕೊಂಡು ಹೋಗ್ತಾಳೆ. ನೋಡಿ, ಒಂದು ಹೆಣ್ಣು ಎಷ್ಟು ತಿಳ್ಕೊಂಡಿದ್ದಾಳೆ ಅಂತ ಹೇಳೋದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಗಂಡನಿಗೆ ಹೆಂಡತಿ ಹೇಳಿದಂತಹ ಒಳ್ಳೆ ಉಕ್ತಿಯ ಮಾತುಗಳು, ಬಹಳ ಒಳ್ಳೆಯ ಮಾತುಗಳು. ಅವಳು ಹೇಳ್ತಾಳೆ, ಶ್ರೂಯತಾಮ ಅಭಿಧಾಸ್ಯಾಮಿ ಸರ್ವ ಸಂದೇಹ ನಾಶನಂ ಸ್ವರೂಪಂ ಉಪದೇಶಸ್ಯ ಸರ್ವ ವಿಜ್ಞಾನ ದರ್ಶನಂ ಅಂತ. ಕೇಳ್ರಿ, ನಾನು ಹೇಳ್ತೇನೆ ನಿಮಗೆ ಕೆಲವು ವಿಷಯಗಳನ್ನ. ನಾನು ಹೇಳುವ ಈ ಮಾತುಗಳು ನಿಮ್ಮ ಎಲ್ಲ ಸಂದೇಹಗಳನ್ನು ನಾಶಗೊಳಿಸ್ತದೆ. ಏನು ನಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳಿರ್ತವೆ, ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹದ್ದು ನನ್ನ ಈ ಮಾತುಗಳು. ಒಳ್ಳೆ ಜ್ಞಾನದಿಂದ ಕೂಡಿರುವಂತಹದ್ದು ನನ್ನ ಮಾತು. ಮೊದಲನೇದಾಗಿ, ನೀವು ಪಾಪದ ಬಗ್ಗೆ ಹೇಳಿದ್ರಿ. ಯಾವ ಪಾಪದಿಂದಾಗಿ ನನಗೆ ಈ ರೀತಿ ಆಗಿದೆಯೋ ಗೊತ್ತಿಲ್ಲ ಅಂತ ನೀವು ಹೇಳಿದ್ರಿ. ಈ ಪಾಪದ ಬಗ್ಗೆ ಹೇಳ್ತೇನೆ ನಾನು. ಈ ಪಾಪ ಅನ್ನುವಂಥದ್ದು ಮನುಷ್ಯನಲ್ಲಿ ಯಾವ ರೀತಿ ಹುಟ್ಟುಕೊಳ್ತದೆ? ಯಾಕಂದ್ರೆ ಪಾಪ ಅನ್ನುವಂಥದ್ದು ದೊಡ್ಡ ಮರ. ಈ ಪಾಪ ಎನ್ನುವಂತಹ ಮರ ಹುಟ್ಟಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೂಲವಾಗಿ ಒಂದು ಬೀಜ ಬೇಕು. ಬೀಜದಿಂದಾಗಿ ಅದು ಚಿಗುರು ಹೊಡಿತದೆ, ಬೇರು ನೆಲದಲ್ಲಿ ಗಟ್ಟಿ ಆಗ್ತದೆ, ಮೇಲೆ ಬರ್ತದೆ, ಒಂದು ಮರ ಅಂದ್ರೆ ಆ ರೀತಿ ಇದ್ದೇ ಇರ್ತದೆ ತಾನೆ. ಹಾಗೆ ಈ ಪಾಪ ವೃಕ್ಷ, ಪಾಪದ ಮರ ಒಳಗಿನಿಂದ ಹೇಗೆ ಬೆಳೀತದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಬೀಜ ಯಾವುದು ಅಂದ್ರೆ ಅದನ್ನು ಹೇಳ್ತಾಳೆ. ಇದು ನಾವು ಯಾವತ್ತೂ ಗಮನಿಸಬೇಕಾದದ್ದು. ನಮ್ಮಲ್ಲಿ ಆಗುವಂತಹ ಪಾಪ ಏನಿದೆ, ಆ ಎಲ್ಲ ಪಾಪಕ್ಕೆ ಮೂಲ ಕಾರಣ ಯಾವುದು ಅಂತ ಹೇಳಿದ್ರೆ ಲೋಭ ಪಾಪಸ್ಯ ಬೀಜಂ ಹಿ ಅಂತ ಹೇಳಿ. ಲೋಭಿತನವೇ ಪಾಪದ ಬೀಜ ಅಂತ ಹೇಳಿ. ಲೋಭಿತನ ಅಂತ ಹೇಳಿದ್ರೆ ದುರಾಸೆ. ಮನುಷ್ಯ ಯಾವುದೇ ಒಂದು ಪಾಪವನ್ನ ಮಾಡ್ಲಿಕ್ಕೆ ಮೂಲ ಕಾರಣ ಏನಂತ ಹೇಳಿದ್ರೆ ದುರಾಸೆ. ನನಗೇ ಬೇಕು, ನನಗೇ ಬೇಕು, ನನಗೇ ಬೇಕು. ಈ ಭಾವನೆ ಏನಿದೆ ಇದು ಅವನಿಂದ ಪಾಪ ಮಾಡಿಸ್ತದೆ. ಈ ಭಾವನೆ ಇಲ್ಲದೆ ಇದ್ರೆ ಮನುಷ್ಯನಿಗೆ ದೇವರು ಕೊಟ್ಟದ್ದು ಸಾಕು, ದೇವರು ನನಗೆ ಎಷ್ಟು ಕೊಟ್ಟಿದ್ದಾನೋ ಅಷ್ಟು ಸಾಕು, ಅದರಿಂದ ನಾನು ಬಾಳ್ತೇನೆ, ಇಷ್ಟೇ ತಿಳ್ಕೊಂಡಿದ್ದ ಅಂತ ಹೇಳಿದ್ರೆ ಪಾಪಕ್ಕೆ ಅವಕಾಶವೇ ಇಲ್ಲ. ಆದರೆ ಇವನ್ ಪಾಪ ಮಾಡ್ಲಿಕ್ಕೆ ಯಾವಾಗ ಕೈ ಹಾಕ್ತಾನೆ ಅದನ್ನು ನೋಡಿ, ಪಾಪಾಯ ಪರಪೀಡನಂ ಸುಭಾಷಿತ ಹೇಳ್ತದೆ. ಪಾಪ ಅಂತ ಹೇಳಿದ್ರೆ ಇನ್ನೊಬ್ರಿಗೆ ಉಪದ್ರ ಕೊಡುದು. ಇನ್ನೊಬ್ರಿಗೆ ಯಾಕೆ ಉಪದ್ರ ಕೊಡ್ತೇವೆ ಹೇಳಿ? ನಮ್ದು ನಮಗೆ ಸಾಕಾಗದೆ ಇದ್ದಾಗ ಇನ್ನೊಬ್ರಿಗೆ ಉಪದ್ರ ಕೊಡ್ಲಿಕ್ಕೆ ಹೋಗುದು. ದೇವರು ಕೊಟ್ಟದ್ದೇ ನನಗೆ ಸಾಕು ಅಂತಿದ್ದಾಗ ಇನ್ನೊಬ್ರಿಗೆ ಯಾಕೆ ಉಪದ್ರ ಕೊಡ್ಲಿಕ್ಕೆ ಹೋಗ್ತೇವೆ? ಅದಕ್ಕಾಗಿ
ಪಾಪದ ಮೂಲ ಬೀಜವೇ ಲೋಭಿತನ, ದುರಾಸೆ. ನನಗೇ ಬೇಕು, ನನಗೇ ಬೇಕು, ಎಲ್ಲ ನಂದೇ, ಎಲ್ಲ ನಂದೇ ಎನ್ನುವಂತಹ ಭಾವನೆ. ಈ ಬೀಜ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಮನುಷ್ಯನ ಒಳಗೆ ಕೂತಿರುವಂತಹ ಈ ಬೀಜ, ಲೋಭಿತನದ ಬೀಜ, ಎರಡನೆಯದ್ದಾಗಿ ಮೋಹೋ ಮೂಲಂ ಹಿ ತಸ್ಯ, ಮೋಹವನ್ನು ಉಂಟು ಮಾಡ್ತದೆ. ಮೋಹ ಅಂತ ಹೇಳಿದ್ರೆ ಅದೇ ಬೇರಂತೆ. ಈ ಪಾಪ ಏನಿದೆ, ಪಾಪ ನಮ್ಮೊಳಗೆ ಗಟ್ಟಿಯಾಗಿ ನಿಂತಿದೆ ಅಂದ್ರೆ, ಲೋಭಿತನದ ಬೀಜದಿಂದ ಮೂಡಿದಂತಹ ಪಾಪದ ವೃಕ್ಷ ಗಟ್ಟಿಯಾಗಿ ನಿಲ್ತು. ಯಾವುದರ ಮೂಲಕ ಅಂತ ಹೇಳಿದ್ರೆ ಮೋಹದ ಮೂಲಕ. ಮೋಹ ಅಂತ ಹೇಳಿದ್ರೆ ಏನು? ಮೋಹ ಅಂತ ಹೇಳಿದ್ರೆ ವಿಪರೀತವಾಗಿ ತಿಳ್ಕೊಳ್ಳುವುದು. ಯಾವುದಿದೆ ವಿಷಯ ಅದನ್ನು ವಿಪರೀತವಾಗಿ ತಿಳ್ಕೊಳ್ಳುವುದು, ನೆಗೆಟಿವ್ ಥಿಂಕಿಂಗ್ಸ್, ತಪ್ಪು ತಿಳುವಳಿಕೆ. ಇದು ಪಾಪ ಗಟ್ಟಿ ಅದ್ರ ಮೂಲ. ಅದರಿಂದಾಗಿಯೇ ನೋಡಿ, ನಾವು ಮೇಲಿನಿಂದ ಎಷ್ಟು ಪಾಪವನ್ನು ಕಡೆದಾಕಿದ್ರು ಕೂಡ ಒಳಗಿಂದ ಹೋಗೋದು. ಕಾರಣ ಏನಂದ್ರೆ ಮೂಲ ಗಟ್ಟಿಯಾಗಿದೆ. ಯಾವುದು ಮೂಲ ಅಂದ್ರೆ ಅದೇ ಮೋಹ, ತಪ್ಪು ತಿಳುವಳಿಕೆ. ಯಾವುದು ನಮ್ಮದಲ್ವೋ ಅದನ್ನು ನಮ್ಮದು ಅಂತ ತಿಳ್ಕೊಳ್ಳೋದು, ಯಾವುದನ್ನು ನಾವು ಮಾಡ್ತಾ ಇಲ್ವೋ ಅದನ್ನು ನಾವೇ ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಳ್ಳೋದು. ಇದನ್ನು ಮೋಹ ಅಂತ ಕರೀತಾರೆ. ಅದೇ ಮಕ್ಕಳ ಮೋಹ, ಸತಿ ಮೋಹ, ಶಿಶು ಮೋಹ, ಜನನಿ ಜನಕರ ಮೋಹ. ಇದೆಲ್ಲ ಯಾಕೆ ಮೋಹ ಅಂತ ಕರೀತಾರೆ ಅಂತ ಹೇಳಿದ್ರೆ, ಇದರ ವಿಷಯದಲ್ಲೆಲ್ಲ ನಮಗೆ ತಪ್ಪು ತಿಳುವಳಿಕೆ ಇದೆ. ಪ್ರತಿಯೊಂದು ವಿಷಯದಲ್ಲೂ ತಪ್ಪು ತಿಳುವಳಿಕೆ ಇರುವುದರಿಂದಲೇ ಇದನ್ನು ಮೋಹ ಅಂತ ಕರೀತಾರೆ. ಅಂತ ಹೇಳಿದ್ರೆ ಇದೆಲ್ಲವೂ ನಮ್ದೇ, ನಂದೇ ಹೆಂಡತಿ, ನಂದೇ ಮಕ್ಕಳು, ಎಲ್ಲ ನಂದೇ 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 ಅಂತ ತಿಳ್ಕೊಳ್ಕೊಡ್ತೇವೆ. ವಾಸ್ತವಿಕವಾಗಿ ಆ ರೀತಿ ಇಲ್ಲ. ನಂದೇ ಅಂತ ಹೇಳಲಿಕ್ಕಿಲ್ಲ, ನನ್ನೊಟ್ಟಿಗಿದ್ದಾರಷ್ಟೇ. ಇವಾಗ ಅದನ್ನೇ ನಂದೇ ಅಂತ ತಿಳ್ಕೊಂಡ್ಬಿಡ್ತೇನೆ. ಇದು ಮೋಹ. ಇಂತಹ ಮೋಹ ಇದು ಪ್ರತಿಯೊಂದು ವಿಷಯದಲ್ಲಿ, ಅಂದ್ರೆ ನಮಗೆ ಈ ನೆಗೆಟಿವ್ ಥಿಂಕಿಂಗ್ ಎಷ್ಟು ಹೆಚ್ಚಾಗ್ತಾ ಇರ್ತದೆ ಅಷ್ಟು ಈ ಮೂಲ ಗಟ್ಟಿ ಆಗ್ತಾ ಇರ್ತದೆ. ಮನುಷ್ಯನಿಗೆ ತಪ್ಪು ತಿಳುವಳಿಕೆಯನ್ನು, ಧರ್ಮದ ವಿಷಯದಲ್ಲಿ ತಪ್ಪು ತಿಳುವಳಿಕೆ, ದೇವರ ವಿಷಯದಲ್ಲಿ ತಪ್ಪು ತಿಳುವಳಿಕೆ, ಸಂಸಾರದ ವಿಷಯದಲ್ಲಿ ತಪ್ಪು ತಿಳುವಳಿಕೆ, ಪ್ರತಿಯೊಂದು ನಮ್ಮನ್ನ ಪಾಪದ ಕಡೆಗೆ ಕರ್ಕೊಂಡು ಹೋಗ್ತದೆ. ಈ ತಪ್ಪು ತಿಳುವಳಿಕೆ ಅನ್ನೋದು ಹುಟ್ಟುವುದು ಯಾವ ರೀತಿ ಅಂದ್ರೆ ಲೋಭಿತನದಿಂದ. ನನಗೇ ಬೇಕು, ದುರಾಸೆ, ನನಗೇ ಬೇಕು, ನನಗೇ ಬೇಕು. ಯಾಕೆ ನನಗೇ ಬೇಕು? ಎಲ್ಲ ನಂದೇ ಅಲ್ವಾ? ನೋಡಿ, ಮನುಷ್ಯ ಯಾವಾಗ ದುರಾಸೆಯಿಂದ ಮುಂದೆ ಹೆಜ್ಜೆ ಯಾವಾಗ ಇಡ್ತಾನೆ ಗೊತ್ತುಂಟ? ನನಗೆ ಪಡೀಲಿಕ್ಕೆ ಸಾಮರ್ಥ್ಯ ಉಂಟು ಅಂತ ಎಣಿಸಿದಾಗ, ನನಗೆ ಪಡೆಯುವ ಸಾಮರ್ಥ್ಯ ಉಂಟು. ಯಾಕಿಲ್ಲ ನನಗೆ? ಯಾಕಂದ್ರೆ ದುಡ್ಡು ಉಂಟು, ಆಸ್ತಿ ಉಂಟು, ಬಲ ಉಂಟು. ಈ ರೀತಿ ತಿಳಿದಾಗ ಅದನ್ನು ಪಡೀಲಿಕ್ಕೆ ಹೊರಡ್ತಾನೆ, ತಪ್ಪು ತಿಳುವಳಿಕೆಯಿಂದಾಗಿ. ಇದು ಇನ್ನೊಂದು ಮೂಲ ಪಾಪಕ್ಕೆ. ಈ ಮೂಲದಿಂದ ಗಟ್ಟಿಯಾದಂತಹ ಪಾಪ ಏನಿದೆ, ಈ ಪಾಪದ ಮರ ಅಸತ್ಯಂ ತಸ್ಯ ವೈ ಸ್ಕಂಧ. ನಂತರ ಮೇಲೆ ಬರ್ತದಲ್ವ, ಮೇಲೆ ಬಂದಾಗ ಅದರದ್ದು ಈ ಕಾಂಡಗಳು, ಕಾಂಡ, ರೆಂಬೆ, ಕೊಂಬೆ ಪಾಪದ್ದು. ಈ ಪಾಪದ ಮರದ್ದು ಯಾವುದು ಅಂದ್ರೆ ಅದೇ ಅಸತ್ಯ. ಅಸತ್ಯವೇ ಅಂತ ಹೇಳಿದ್ರೆ ಸುಳ್ಳು ಹೇಳುವಂತ. ಯಾವುದನ್ನ ನಾನು ಅನುಭವಿಸಿಲ್ಲ, ಅನುಭವಿಸದೇ ಇರುವುದನ್ನ ಅನುಭವಿಸಿದಂತೆ ಹೇಳುವಂತ. ಯಾಕೋಸ್ಕರ ಅಂತ ಹೇಳಿದ್ರೆ ನನಗೇನಿದೆ ಪಡಿಬೇಕಾಗಿದೆ ಅದನ್ನು ಪಡಿಲಿಕ್ಕೋಸ್ಕರ. ನಿಜವಾಗಿ ಗೊತ್ತಿಲ್ಲ ನನಗೆ, ಗೊತ್ತಿಲ್ಲದೆ ಇದ್ರೂ ಕೂಡ ನನಗೆ ಭಾರಿ ಗೊತ್ತಿರುವವನಾಗೆ ನಾನು ಹೇಳುವಂಥದ್ದು. ನನಗೆ ಅನುಭವ ಆಗಿಬಿಟ್ಟಿದೆ, ಆ ರೀತಿಯಿಂದ ಹೇಳುವಂಥದ್ದು. ಈ ರೀತಿ ಹೇಳ್ತಾ ಹೇಳ್ತಾ ಹೋದ್ರೆ ಏನಾಗತ್ತೆ ಅಂದ್ರೆ, ಈ ಅಸತ್ಯ ಅನ್ನೋದು ಏನ್ ಮಾಡ್ತದೆ ಅಂತ ಹೇಳಿದ್ರೆ ಪಾಪದ ಮರ ಬೆಳೆಯುವಂತೆ ಮಾಡ್ತದೆ. ಒಂದು ಹೋಯ್ತು ಅಂತ ತಿಳ್ಕೊಳ್ಬೇಡಿ. ಇವಾಗ ಬೀಜ ಬಂತು ಅಂತ ಹೇಳಿದ ಕೂಡಲೇ ಬೀಜ ಹೊರಟೋಯ್ತು ಅಂತ ತಿಳ್ಕೊಳ್ಬೇಡಿ. ಅದು ಮೂಲ ಇದ್ದೇ ಇರ್ತದೆ, ಅದ್ರ ಬೀಜ ಇದ್ದೇ ಇರ್ತದೆ. ನಂತರ ಬೇರು ನಿಂತು ಇದ್ದೇ ಇರ್ತದೆ. ಅದು ಇನ್ನೊಂದನ್ನು ಹುಟ್ಟಿಸ್ಕೊಂಡು ಹೋಗುವಂಥದ್ದು. ಮೊದಲು ಲೋಭಿತನ ಇತ್ತು, ಆ ಲೋಭಿತನದಿಂದಾಗಿ ಮೋಹ ಉಂಟಾಯ್ತು. ಆ ಮೋಹ ಗಟ್ಟಿ ಯಾವಾಗ ಆಯ್ತು, ಆವಾಗ ಮೇಲಿನಿಂದ ಸುಳ್ಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ, ಅಸತ್ಯವನ್ನು ನುಡಿಲಿಕ್ಕೆ ಪ್ರಾರಂಭ ಮಾಡಿದ. ಅಸತ್ಯ ನುಡಿಯುವುದು ಯಾಕೆ ಹೇಳಿ? ನನಗೆ ಬೇಕಾಗಿದ್ದನ್ನು ಪಡಿಲಿಕ್ಕೋಸ್ಕರ ಅಲ್ಲ. ದೇವರು ಕೊಟ್ಟದ್ದೇ ಸಾಕು ಅಂತಿದ್ದ ಪಕ್ಷದಲ್ಲಿ ಯಾಕೆ ನಾವು ಸುಳ್ಳು ಹೇಳಿಕ್ಕೆ ಹೋಗ್ಬೇಕು? ಸುಳ್ಳು ಹೇಳುವುದು ಯಾಕೋಸ್ಕರ ಅಂತ ಹೇಳಿದ್ರೆ, ದೇವ್ರು ಏನ್ ಕೊಟ್ಟಿದ್ದಾನೆ ಅದಕ್ಕೆ ಸಾಕಾಗಲ್ಲ ನನಗೆ, ಇನ್ನೂ ಬೇಕು, ಮತ್ತು ಬೇಕು. ಏನ್ ಕೊಟ್ಟಿದ್ದಾನೆ ಅದು. ನಮ್ಮ ಮರ್ಯಾದೆ ಉಳಿಸ್ಲಿಕ್ಕೆ ಕೆಲವು ಸಲ ಸುಳ್ಳು ಹೇಳುವುದುಂಟು ನಾವು. ಅಲ್ಲ, ಯಾಕೆ ದೇವ್ರ ಮರ್ಯಾದೆ ತೆಗಿಬೇಕು ಅಂತಿದ್ರೆ ಯಾಕೆ ನಾವು ಸುಳ್ಳು ಹೇಳಿ ಮರ್ಯಾದೆ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು? ಮರ್ಯಾದೆ ಅನ್ನೋದು ನಿಜವಾಗ್ಲೂ, ಸುಳ್ಳು ಅನ್ನೋದು ಮರ್ಯಾದೆ ಕೊಡೋಲ್ಲ, ಮರ್ಯಾದೆ ತೆಗಿತದೆ. ಯಾಕಂದ್ರೆ 2 ಸಲ 3 ಸಲ ಅಷ್ಟೇ. ಇವನು ಸುಳ್ಳು ಹೇಳ್ತಾನೆ ಅಂತ ಗೊತ್ತಾದ್ಮೇಲೆ ಮತ್ತೆ ಯಾರು ಮರ್ಯಾದೆ ಕೊಡೋಲ್ಲ. ಹೀಗಾಗಿ ಮನುಷ್ಯ ಯಾವಾಗ ಅಸತ್ಯವನ್ನು ನುಡಿತಾನೆ, ಸುಳ್ಳನ್ನು ನುಡಿತಾನೆ, ಅವಾಗ ಆ ಪಾಪದ ಮರ ಏನಿದೆ ಅದು ರೆಂಬೆ ಕೊಂಬೆಗಳಿಂದ ಗಟ್ಟಿಯಾಗ್ತಾ ಇದೆ ಅಂತ ಅರ್ಥ. ಆಮೇಲೆ ಮಾಯಾ ಶಾಖಾಸು ವಿಸ್ತಾರ. ಮಾಯೆ ಅನ್ನುವಂಥದ್ದೇನಿದೆ, ಆ ಮಾಯೆಯೇ ಶಾಖಾಸು ವಿಸ್ತಾರ ಅಂತ ಹೇಳಿ.
ಶಾಖಾಸು ವಿಸ್ತಾರ ಅಂತ ಹೇಳಿದ್ರೆ ಮರಡ ಹರಡುವಿಕೆ. ಈ ಪಾಪದ ಮರ ಏನಿದೆ, ಈ ಪಾಪದ ಮರ ಹರಡುತ್ತಾ ಇರುವಂತಹದ್ದು ಮಾಯೆಯಿಂದ. ಏನದು ಮಾಯೆ ಅಂತ ಹೇಳಿದ್ರೆ ಅಟ್ಯಾಚ್ಮೆಂಟ್ ಅನ್ನುವಂತಹದ್ದೇನಿದೆ ಅಂತ ಹೇಳಿದ್ರೆ ಬಿಡಲಾರದ ನಂಟು. ಯಾವ ವಿಷಯದಲ್ಲಿ ಅಂತ ಹೇಳಿದ್ರೆ ಯಾವುದು ಉಪಯೋಗ ಇಲ್ವೋ, ಉಪಯೋಗ ಇಲ್ಲದೇ ಇರುವಂತಹ ವಿಷಯದಲ್ಲಿ ಬಿಡಲಾರದ ನಂಟು, ಅದನ್ನೇ ಮಾಯೆ ಅಂತ ಹೇಳುವಂತ. ಈ ಮಾಯೆಯಿಂದಾಗಿ, ತಪ್ಪು ತಿಳುವಳಿಕೆಯಿಂದಾಗಿ ಮನುಷ್ಯ ಇಲ್ಲಿ ಅಂಟ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ. ಯಾವುದನ್ನ ತಾನು ಮಾಡ್ತಾ ಇಲ್ಲ ಅದನ್ನು ತಾನೇ ಮಾಡ್ತಾ ಇದ್ದೇನೆ ಎಂದು ತಿಳ್ಕೊಳ್ಳುವಂಥದ್ದು. ಯಾವುದು ತಂದಲ್ಲ ಅದನ್ನು ತಂದೆ ಎಂದು ತಿಳ್ಕೊಳ್ಳುವಂಥದ್ದು. ಈ ರೀತಿಯಿಂದಾಗಿ ಮಾಯೆಯಿಂದಾಗಿ, ಮಾಯಾ ಅಂತ ಹೇಳಿದ್ರೆ ಮಯಮಯ ನಾವ್ ಹೇಳ್ತೇವಲ್ವ, ಅಂತ ಹೇಳಿದ್ರೆ ಏನಕ್ಕೇನೋ ಒಂದೂವರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗುದು. ಈ ರೀತಿ ಮಾಡ್ಕೊಂಡು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಈ ಪಾಪದ ಮರವನ್ನು ಇವನೇ ಬೆಳೆಸ್ಕೊಳ್ತಾನೆ. ಬೆಳೆದು ನಿಲ್ತು ಪಾಪದ ಮರ, ಬೆಳೆದು ನಿಲ್ತು. ದಂಭ ಕೌಟಿಲ್ಯ ಪತ್ರಾಣಿ ಕುಬುದ್ಧ್ಯ ಪುಷ್ಪಿತ ಸದಾ. ಈ ಪಾಪದ ಮರ ಏನಿದೆ, ಈ ಪಾಪದ ಮರ ಎಲೆಗಳು ಯಾವಾಗ ಹುಟ್ಟುಕೊಳ್ತವೆ ಅಂತ ಹೇಳಿದ್ರೆ, ಯಾವಾಗ ನಾವು ಡಂಭಾಚಾರ ಮಾಡ್ಲಿಕ್ಕೆ ಶುರು ಮಾಡಿದ್ವು ಅಂತ ಹೇಳಿದ್ರೆ ಹೊರಗೊಂದು ಒಳಗೊಂದು ಯಾವಾಗ ಶುರು ಮಾಡಿದ್ವು, ಆಗ ತಿಳ್ಕೊಳ್ಳಿ ನಮ್ಮ ಪಾಪದ ಮರಕ್ಕೆ ಎಲೆ ಬರ್ತಾ ಇದೆ, ಎಲೆ ಚಿಗುರುತ್ತಾ ಇದೆ, ವಸಂತ ಋತು ಪ್ರಾರಂಭ ಆಯ್ತು ಒಳಗಿಂದ ಅಂತ ಪಾಪದ ಮರದ್ದು. ಅಷ್ಟು ಮಾತ್ರ ಅಲ್ಲ, ಪುಷ್ಪ ಬಿಡ್ಲಿಕ್ಕೆ ಶುರು ಆಗತ್ತಂತೆ. ಅಷ್ಟು ಏನ್ ಹೇಳ್ತಾರೆ, ದಂಭ ಕೌಟಿಲ್ಯ. ಇನ್ನೊಂದೇನಂದ್ರೆ ಕುಟಿಲತೆ ಅಂದ್ರೆ ವಕ್ರ ಬುದ್ಧಿ. ಯಾವ್ದು ಹೇಳಿದ್ರು ಕೂಡ ನೇರವಾಗಿ ಸ್ವೀಕಾರ ಮಾಡೋದೇ ಇಲ್ಲ, ವಕ್ರ ಬುದ್ಧಿಯನ್ನು ತೋರಿಸ್ತಾರಲ್ವ. ಒಂಥರ ಈ ವಕ್ರ ಬುದ್ಧಿ ಅಂತ ಹೇಳಿದ್ರೆ ಯಾವುದು ಸರಿಯಾಗಿರೋಲ್ಲ, ಎಲ್ಲ ವಕ್ರವೇ ನಡೆ. ಯಾವ್ದು ಹೇಳಿದ್ರೆ ನೀವು ಸರಿಯಾಗಿ ಅರ್ಥ ಆಗೋಲ್ಲ, ಸರಿಯಾಗಿ ಮಾಡೋಲ್ಲ, ನೀವು ಹಾಗೆ ಮಾಡಬೇಡಿ ಅಂತ ಹೇಳಿದ್ರೆ ನಾನು ಹೀಗೆ ಮಾಡ್ತೇನೆ, ನಾನು ಮಾಡೋದು ಹೀಗೇನೆ, ನೀವೇನು ಬೇಕಾದ್ರೆ ನಾನು ಹೀಗೆ ಮಾಡು. ಇದು ವಕ್ರ ಬುದ್ಧಿ ಅಂತ ಹೇಳ್ತೇವೆ. ಒಂಥರ ಇಂಗ್ಲಿಷ್ನಲ್ಲಿ ಪರ್ವರ್ಟೆಡ್ ಮೈಂಡ್ ಅಂತ ಹೇಳ್ತೇವೆ, ಪರ್ವರ್ಟೆಡ್ ಮೈಂಡ್ ಅಂತ. ಇಂಥ ವ್ಯಕ್ತಿಗಳೇನಿದ್ದಾರೆ ಇವರೊಳಗೆ ಪಾಪ ಈಗಾಗಲೇ ಎಲೆ ಬಿಡ್ಲಿಕ್ಕೆ ಶುರುವಾಗಿದೆ ಅಂತ. ಪುಷ್ಪ, ಈ ಪಾಪದ ಪುಷ್ಪ ಯಾವುದು ಅಂತ ಹೇಳಿದ್ರೆ ಕುಬುದ್ಧ್ಯ ಪುಷ್ಪಿತ ಸದಾ ಅಂತ ಹೇಳ್ತಾರೆ. ಕೆಟ್ಟ ಬುದ್ಧಿ ಏನಿದೆ, ಆ ಕೆಟ್ಟ ಬುದ್ಧಿಯೇ ಪುಷ್ಪ ಬಿಡುವ ಕಾಲ. ಕೆಟ್ಟ ಬುದ್ಧಿ ಅಂತ ಹೇಳಿದ್ರೆ ಬುದ್ಧಿಯಿಂದಾಗಿ ಎರಡು ಕೆಲಸ ನಡೀತದೆ. ಒಂದೇನಂತ ಹೇಳಿದ್ರೆ ಜ್ಞಾನ ಅನ್ನುವಂತಹದ್ದು ಒಳಗೆ ಹೋಗಿ ಎಲ್ಲಿ ಕೂರುತ್ತದೆ ಅಂತ ಹೇಳಿದ್ರೆ ಬುದ್ಧಿಯಲ್ಲಿ, ಅದು ಸ್ಟೋರೇಜ್. ಅದು ಬುದ್ಧಿ ಅನ್ನುವುದು ಜ್ಞಾನವನ್ನ ತಾನು ನೆನಪಲ್ಲಿ ಇಟ್ಕೊಳ್ಳುವಂಥದ್ದು. ಇವನಿಗೆ ಕೆಟ್ಟದ್ದೇ ಜ್ಞಾನ ಒಳಗೆ ಕೂತಿದೆ ಅಂತ ಹೇಳಿದ್ರೆ ನೋಡಿ, ಜಗತ್ತಿನಲ್ಲಿ ನಾವು ಕೆಟ್ಟದ್ದು ಮಾತ್ರ ನೋಡುವುದಲ್ಲ, ಒಳ್ಳೆಯದು ನೋಡ್ತೇವೆ, ಕೆಟ್ಟದ್ದು ನೋಡ್ತೇವೆ. ಒಂದೊಮ್ಮೆ ಇವನು ನೋಡಿದ್ರಲ್ಲಿ ಕೆಟ್ಟದ್ದು ಮಾತ್ರ ಒಳಗೆ ಹೋಗಿ ಕೂತಿದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಇವನ ಪಾಪದ ಮರ ಹಣ್ಣು ಇದು ಈಗಾಗಲೇ ಪುಷ್ಪ ಕೊಡ್ಲಿಕ್ಕೆ ಶುರು ಮಾಡಿದೆ. ನೋಡಿದ್ರಲ್ಲಿ ಒಳ್ಳೆಯದ್ದೇ ನೆನಪಿದೆ ಅಂತ ತಿಳ್ಕೊಳ್ಳಿ. ನೋಡಿದ್ರಲ್ಲಿ ಒಳ್ಳೆಯದ್ದೇ ನೆನಪಿದೆ, ಕೆಟ್ಟದ್ದು ನೆನಪಿಲ್ಲ. ಯಾರೊಬ್ರು 10 ಮಾತಾಡಿರ್ತಾರೆ ಅಂತ ತಿಳ್ಕೊಳ್ಳಿ, 10 ಮಾತಾಡಿದ್ರಲ್ಲಿ 8 ನಮ್ಮ ಹೊಗಳಿಕೆ ಮಾತಿರ್ತದೆ, 1 ಯಾವ್ದೋ ನಮಗೆ ಚುಚ್ಚಿ ಮಾತಿರ್ತಾರೆ. ಆ 8 ಒಳ್ಳೆಯ ಮಾತು ನನ್ನೊಳಗೆ ನೆನಪಿದೆ, ಈ ಚುಚ್ಚು ಮಾತು ಬಿಟ್ಟೋಗಿದೆ ಅಂತ ಹೇಳಿದ್ರೆ ಒಳ್ಳೆ ಬುದ್ಧಿ ಇದೆ ಅಂತ ಇಲ್ಲ. ಅವ್ರು ಹೇಳಿದ ಆ ಚುಚ್ಚು ಮಾತು ಕೊಂಕು ಮಾತೇ ಒಳಗೆ ನೆನಪಿರ್ತದೆ ಅಂತ. ಅವಾಗ ನಾವೇನ್ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಓ ನನ್ನ ಪಾಪದ ಮರ ಈಗಾಗಲೇ ಪುಷ್ಪ ಬಿಡ್ಲಿಕ್ಕೆ ಶುರುವಾಗಿದೆ. ಅದೇ ಒಳಗಿಂದ ಕೊರಗುತ್ತಾ ಇರ್ತದೆ ನೋಡಿ, ಅದೇ ನನಗೆ ಹಾಗೆ ಹೇಳ್ಬಿಟ್ರು, ಅವ್ರು ನನಗೆ ಹಾಗೆ ಹೇಳ್ಬಿಟ್ರು. ಒಳ್ಳೆಯದು ನೆನಪಾಗುತ್ತೆ, ಒಳ್ಳೆಯದು ಗ್ರಹಣ ಮಾಡೋಲ್ಲ, ಎಲ್ಲಿ ಆಗ್ಲಿ ಒಳ್ಳೆಯದನ್ನ ಗ್ರಹಣ ಮಾಡೋಲ್ಲ, ಕೆಟ್ಟದ್ದೇ ಗ್ರಹಣ ಮಾಡೋಲ್ಲ. ಇದೇ ಕೆಟ್ಟ ಬುದ್ಧಿ ಒಂದನೇದಾಗಿ. ಎರಡನೇದೇನು ಅಂತ ಹೇಳಿದ್ರೆ ಬುದ್ಧಿಯಿಂದ ಆಗುವ ಇನ್ನೊಂದು ಕೆಲಸ ನಿರ್ಧಾರ. ಜೀವನದಲ್ಲಿ ಕೆಟ್ಟ ನಿರ್ಧಾರ ತಗೊಳ್ಳುದು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಕೆಟ್ಟ ಬುದ್ಧಿ ಕೆಟ್ಟೋಯ್ತು ಅಂತ ಹೇಳಿದ್ರೆ ಆಮೇಲೆ ಇವನು ಮಾಡೋದೆಲ್ಲ ಅಂತಹದ್ದೇ ನಿರ್ಧಾರಗಳು, ಕೆಟ್ಟದ್ದೇ ನಿರ್ಧಾರಗಳನ್ನು ತಗೊಳ್ಳುವಂತ. ಯಾವಾಗ ಕೆಟ್ಟ ನಿರ್ಧಾರಗಳನ್ನು ತಗೊಳ್ತಾ ಇದ್ದಾನೆ ಅಂದ್ರೆ ಧರ್ಮಕ್ಕೆ ವಿರುದ್ಧವಾದ ನಿರ್ಧಾರಗಳು, ಇವನ ಏಳಿಗೆಗೆ ವಿರುದ್ಧವಾದ ನಿರ್ಧಾರಗಳು, ಇವನನ್ನೇ ಹಾಳು ಮಾಡುವಂತಹ ನಿರ್ಧಾರಗಳು ತಗೊಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಇವನು ಪಾಪದ ಮರ ಪುಷ್ಪ ಬಿಡ್ತಾ ಇದೆ ಅಂತ, ಹಾಳಾಗಿ ಹೋಗ್ತಾ ಇದ್ದಾನೆ. ಇನ್ನೊಬ್ರು ಹೇಳಿದ್ರು ಕೇಳ್ತಾ ಇಲ್ಲ, ಬೇಡ ಆ ರೀತಿ ಮಾಡಬೇಡ, ಅದು ಒಳ್ಳೇದಲ್ಲ, ಅದು ಇಲ್ಲ, ನಾನು ಹೀಗೆ ಮಾಡು, ನೀವು ಯಾಗೇನು ಹೇಳಿ ನಾ ಹೀಗೆ ಮಾಡು, ಪುಷ್ಪ ಬಿಡ್ಲಿಕ್ಕೆ ಶುರು ಮಾಡಿ ಪಾಪದ ಮರ ಅಷ್ಟೇ. ಅಂದ್ರೆ ನೋಡಿ, ಇದೆಲ್ಲ ನಮ್ಮ ಜೀವನದಲ್ಲಿ ನಾವು ಹ್ಯಾಕ್ ಕಂಡುಕೊಳ್ಬಹುದು. ಇದು ಒಂದೊಂದು ಸ್ಟೇಜ್ಗಳು. ಪಾಪದ ಒಂದು ದೂರ ಹೋಗ್ತಾ ಇದ್ದಾನೆ ಪಾಪದಿಂದ ಅಂದ್ರೆ ಏನೇನು ಸ್ಟೇಜ್ಗಳು ಅಂತ ಇನ್ನು ಹೇಳ್ತಾರೆ. ಅನೃತಂ ತಸ್ಯ ಸೌಗಂಧ್ಯಂ ಫಲಂ ಅಜ್ಞಾನಮೇವಚ. ಈ ಮರ ಏನಿದೆ
ಈ ಮರದ ಫಲ ಏನು ಬರ? ಅಜ್ಞಾನಮೇವಚ, ಅಜ್ಞಾನವೇ ಪಾಪದ ವೃಕ್ಷದ ಫಲ. ಅಂದ್ರೆ ನೋಡಿ, ನಾವು ಪಾಪ ಮಾಡ್ತೇವಲ್ವ, ಆ ಪಾಪ ಮಾಡಿದ್ದು ನಮಗೆ ಹೇಗೆ ಫಲಿಸ್ತದೆ ಅಂತ ಹೇಳಿದ್ರೆ ಅಜ್ಞಾನದ ಮೂಲಕ ಅಂತ ಹೇಳಿದ್ರೆ ಏನು ಗೊತ್ತಿರೋದು, ಸರಿಯಾದ ಜ್ಞಾನವೇ ಬರುವುದಿಲ್ಲ. ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಗೊತ್ತುಂಟ? ತಿಳ್ಕೊಳ್ಳಬೇಕು ಅಂತ ಆಸಕ್ತಿ, ಏನನ್ನು ತಿಳ್ಕೊಳ್ಬೇಕು ಅಂತ ಆಸಕ್ತಿಯೇ ಇಲ್ಲ. ಅದಕ್ಕೇನು ಕಾರಣ ಅಂದ್ರೆ ಪಾಪ ಬಿಡ್ತಾ ಇಲ್ಲ, ಪಾಪದ ಮರ ಬಿಡ್ತಾ ಇಲ್ಲ. ಆ ಪಾಪದ ಮರ ಬಿಡ್ತಾ ಇಲ್ಲದೆ ಇರುವುದರಿಂದಾಗಿ ಇವನಿಗೇನು ಗೊತ್ತಿಲ್ಲ. ಎಲ್ಲಕ್ಕಿಂತ ದೊಡ್ಡ ಅಜ್ಞಾನ ಏನು ಅಂತ ಹೇಳಿದ್ರೆ ನೋಡಿ, ಗೊತ್ತಿಲ್ಲದೆ ಇರುವುದು ದೊಡ್ಡ ಪಾಪ ಅಲ್ಲ, ದೊಡ್ಡ ದೋಷ ಅಲ್ಲ. ಗೊತ್ತಿಲ್ಲ ಅನ್ನುವುದು ಗೊತ್ತಿಲ್ಲದೆ ಇರುವಂತಹದ್ದು, ಇದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ ನೋಡಿ. ಅಜ್ಞಾನದ ಫಲ ಇದೆ. ಗೊತ್ತಿಲ್ಲ ಅಂತನೂ ಗೊತ್ತಿಲ್ಲ. ಅದಕ್ಕೇನಂದ್ರೆ ನನಗೆಲ್ಲಾ ಗೊತ್ತಿದೆ, ಗೊತ್ತಿರೋದೇನೂ ಇಲ್ಲ, ಏನೂ ಗೊತ್ತಿಲ್ಲ. ಹಾಗಿದ್ರೂ ಕೂಡ ನನಗೆಲ್ಲ ಗೊತ್ತಿದೆ ಎಂದು ತಿಳ್ಕೊಳ್ಳುವ ಈ ಅಜ್ಞಾನ ಮತ್ತೆ ತಪ್ಪು ತಿಳುವಳಿಕೆ, ಹಾಗೂ ತಿಳುವಳಿಕೆಯೇ ಇಲ್ಲದೆ ಇರುವಂತಹದ್ದು. ವಿಶೇಷವಾಗಿ ಇದು ಯಾವ ವಿಷಯದಲ್ಲಿ ಹೇಳುವುದು ಅಂತ ಹೇಳಿದ್ರೆ, ಇಲ್ಲಿ ಹೇಳ್ತಾ ಇರುವಂತಹದ್ದು ಧರ್ಮದ ವಿಷಯದಲ್ಲಿ, ದೇವರ ವಿಷಯದಲ್ಲಿ, ಲೋಕದ ವಿಷಯದಲ್ಲಲ್ಲ. ಯಾಕಂದ್ರೆ ನಮ್ಮಲ್ಲಿ ಜ್ಞಾನ ಅಂತ ಹೇಳಿದ ಕೂಡಲೇ ಲೋಕಜ್ಞಾನ ಅಂತ ತಿಳ್ಕೊಳ್ಳುತ್ತೇವೆ. ಲೋಕದ ಜ್ಞಾನವು ಬೇಕು, ಇಲ್ಲ ಅಂತಲ್ಲ. ಆದರೆ ಮುಖ್ಯವಾಗಿ ನಮಗೆ ಪಾಪ ಎಲ್ಲಿ ತಡೆ ಹಿಡಿತದೆ ಅಂತ ಹೇಳಿದ್ರೆ, ನಿಮಗೆ ಧರ್ಮದ ವಿಷಯದಲ್ಲಿ, ದೇವರ ವಿಷಯದಲ್ಲಿ ಜ್ಞಾನ ಬರ್ಲಿಕ್ಕೆ ಬಿಡು. ಎಲ್ಲಿವರೆಗೆ ಪಾಪ ಇರ್ತದೆ ಅಲ್ಲಿವರೆಗೆ ನಿಮಗೆ ಜ್ಞಾನ ಬರುವುದೇ ಇಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ನೀವು ಬಂದು ಕೂತು ಕೇಳಿದ್ರೂ ಕೂಡ ನಿದ್ರೆ ಮಾಡ್ಕೊಂಡು ಹೋಗ್ತೇವೆ ಹೊರತು ಕೇಳ್ಕೊಂಡು ಹೋಗೋದು. ಅಥವಾ ನಿಮ್ಗೆ ಎಷ್ಟು ಆಶ್ಚರ್ಯ ಅಂದ್ರೆ, ಬಂದು ಕೂತು ಕೇಳಿದ್ರು ಕೂಡ ಏನೂ ಅರ್ಥ ಆಗೋಲ್ಲ, ಏನೇನು ಅರ್ಥ ಆಗಲ್ಲ, ವಿಷಯಗಳೇ ಅರ್ಥ ಆಗೋಲ್ಲ. ಕೂತ್ಕೊಳ್ಳೋದು, ಕೇಳೋದು, ಹೋಗೋದಷ್ಟೇ. ವರ್ಷ ಇಡೀ ಕೇತು ಹೊಳಿದ್ರು ಕೂಡ ಅದು ನಾವು ಹೇಳ್ತೇವಲ್ವ, ರಾತ್ರಿ ಇಡೀ ರಾಮಾಯಣ ಕೇಳಿ ಬೆಳಗ್ಗೆ ರಾಮನ ಸಿಗುತ್ತೆಗೂ ಏನ್ ಸಂಬಂಧ ಅಂತ. ಇದೇ ರೀತಿ ಆಗ್ತದೆ. ಕಾರಣ ಏನಂದ್ರೆ ಒಳಗೆ ಹೋಗಲ್ಲ. ಅದು ಯಾಕೆ ಹೋಗಲ್ಲ ಅಂದ್ರೆ ಪಾಪ ಬಿಡಲ್ಲ. ಯಾಕಂತ ಹೇಳಿದ್ರೆ ಒಳಗಿನಿಂದ ಆ ಪಾಪದ ಮರ ಈಗಾಗಲೇ ಫಲ ಕೊಡ್ತಾ ಇದೆ. ಏನಂದ್ರೆ ಅಜ್ಞಾನದ ಫಲ ಕೊಡ್ತಾ ಇದೆ. ಅದಕ್ಕಾಗಿ ಈ ರೀತಿ ಆಗ್ತದೆ. ಇನ್ನು ಹೇಳ್ತಾರೆ, ಛದ್ಮ ಪಾಖಂಡ ಚೌರ್ಯೇಷ್ಯಾಹ ಕ್ರೂರಾಹ ಕೂಟಾಶ್ಚ ಪಾಪಿನಃ ಪಕ್ಷಿಣೋ ಮೋಹವೃಕ್ಷಸ್ಯ ಮಾಯಾ ಶಾಖಾ ಸಮಾಶ್ರಿತಾಹ. ಇಂಥ ಪಾಪದ ಮರ ಏನಿದೆ, ಪಾಪದ ಮರ ಬೆಳೆದು ನಿಲ್ತು. ಆ ಪಾಪದ ಮರದಲ್ಲಿ ಹಣ್ಣು ಬಿಡ್ಲಿಕ್ಕೂ ಕೂಡ ಶುರುವಾಯಿತು. ಆ ಹಣ್ಣನ್ನು ತಿನ್ಲಿಕ್ಕೆ ಪಕ್ಷಿಗಳು ಬರ್ತಾವೆ ತಾನೆ, ಅನೇಕ ವಿಧವಾದ ಪಕ್ಷಿಗಳು ಬಂದು ಕೂರ್ತಾವೆ ತಾನೆ. ಹಾಗೆಯೇ ಯಾವಾಗ ಇವನಿಗೆ ಈ ಪಾಪದ ಮರ ಫಲ ಬಿಡ್ಲಿಕ್ಕೆ ಶುರುವಾಯಿತು, ಆಗ ಬರ್ತಾವಂತೆ ಪಕ್ಷಿಗಳು. ಏನು ಪಕ್ಷಿಗಳು ಗೊತ್ತುಂಟ? ಒಂದನೆಯದ್ದಾಗಿ ಛದ್ಮ ಅಂದ್ರೆ ಮೋಸ ಮಾಡುವುದು. ಮೋಸ ಮಾಡ್ಲಿಕ್ಕೆ ಶುರು ಮಾಡಿದ. ಈ ಮೋಸ ಮಾಡ್ಲಿಕ್ಕೆ ಶುರು ಮಾಡ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಒಳಗೆ ಪಾಪದ ಮರ ಏನಿದೆ ಅದನ್ನು ಆಶ್ರಯಿಸಿಕೊಂಡು ಪಕ್ಷಿಗಳು ಬಂದು ಕೂತಿದ್ದಾವೆ ಫಲವನ್ನು ತಿನ್ಲಿಕ್ಕೋಸ್ಕರ. ಅಂದ್ರೆ ಫಲಕ್ಕಿಂತಲೂ ಇನ್ನು ಮುಂದೆ ಹೋಗಿದೆ, ಕಳ್ಳತನ ಮಾಡುವಂಥದ್ದು, ಕೆಟ್ಟ ಕೆಟ್ಟ ಧರ್ಮಗಳೇನಿದೆ ಅದನ್ನು ಆಶ್ರಯಿಸುವಂಥದ್ದು. ಅಂದ್ರೆ ಮತಗಳು ಯಾವುದು ನಿಜವಾಗ್ಲೂ ಕೂಡ ಧರ್ಮಕ್ಕೆ ವಿರುದ್ಧವಾದ ಮತಗಳೇನಿದೆ ಅದನ್ನು ಹೋಗಿ ತಾನು ಆಶ್ರಯಿಸುವುದು. ಇದೇ ಒಳ್ಳೇದು, ಇದೇ ಒಳ್ಳೇದು. ಅದು ಒಳ್ಳೇದಲ್ಲ ನೋಡಿ, ಅದರಲ್ಲಿ ಈ ರೀತಿ ದೋಷ ಇದೆ, ಕೇಳೋಲ್ಲ. ನಿಮಗೆ ಬುದ್ಧಿ ಇಲ್ಲ, ನಾವೆಲ್ಲ ಫಾರ್ವರ್ಡ್, ನಾವಿದೆ, ಇದೇ ಚೆನ್ನಾಗಿರೋದು. ಈ ರೀತಿ ಕೆಟ್ಟ ಕೆಟ್ಟದಂದ್ರೆ ಯಾವುದು ನಮ್ಮನ್ನು ಹಾಳು ಮಾಡುತ್ತದೆ, ಹಾಳು ಮಾಡುವಂತಹ ಮತಗಳನ್ನ ಅಂದ್ರೆ ಅಭಿಪ್ರಾಯಗಳನ್ನ ತಾನು ಆಶ್ರಯಿಸುವಂಥದ್ದು, ಅಂತಹ ದಾರಿಯನ್ನು ಹಿಡಿಯುವಂಥದ್ದು. ಇನ್ನೇನಂದ್ರೆ ಈರ್ಷ್ಯಾದಿ, ಚೌರ್ಯ, ಈರ್ಷ್ಯ, ಕಳ್ತನ ಮುಂತಾದವುಗಳನ್ನು ಮಾಡುವಂಥದ್ದು. ಇಲ್ದಿರ ಮನುಷ್ಯ ಯಾಕೆ ಕಳ್ಳತನ ಮಾಡ್ಲಿಕ್ಕೆ ಹೋಗ್ತಾನೆ ಗೊತ್ತಿಲ್ವಾ? ಕಳ್ಳತನ ಮಾಡಿದ್ರೆ ಏನೇನಾಗತ್ತೆ ಎಲ್ಲ ಗೊತ್ತಿಲ್ವಾ? ಕಂಡಿರಲ್ವಾ? ಮಹಾಭಾರತದಲ್ಲಿ ಹೇಳಿದಾಗೆ ಮನುಷ್ಯ ನೋಡಿಯಾದ್ರೂ ಕಲ್ತ್ಕೊಳ್ಬೇಕು ಅಂತ. ಏನು ಅಂತ ಹೇಳಿದ್ರೆ, ಜಗತ್ತಿನಲ್ಲಿ ಕಳ್ಳತನ ಸುಳ್ತನ ಮಾಡಿದವರು ಸಿಕ್ಕಿ ಬಿದ್ದು ಏನು ಶಿಕ್ಷೆ ಅನುಭವಿಸ್ತಾರೆ ನೋಡಿರಲ್ವಾ? ನೋಡಿಯೂ ಕೂಡ ಮತ್ತೆ ಅದೇ ದಾರಿ ಯಾಕೆ ಹಿಡಿತಾನೆ? ಅದನ್ನು ಕಳ್ಳತನ ಭಾರಿ ಒಳ್ಳೇದು ಅಂತ ಮಾಡುದಾ? ಒಳ್ಳೇದು ಅಂತ ಆಗಿದ್ರೆ ರಾಜಾರೋಷವಾಗಿ ಎಲ್ಲರ ಮುಂದೆ ಮಾಡ್ಬೋದಲ್ವ? ಮಾಡಲ್ಲ. ಕದ್ದು ಮುಚ್ಚಿ ಮಾಡೋದನ್ನೇ ಕಳ್ಳತನ ಅಂತ ಹೇಳ್ತಾನೆ. ಕಾರಣ ಏನಂತ ಗೊತ್ತುಂಟು, ಇದು ತಪ್ಪು, ಮಾಡಬಾರದು ಅಂತ. ಮಾಡಬಾರದು ಅಂತ ಗೊತ್ತಿದ್ರೆ ಯಾಕೆ ಮಾಡ್ತಾನೆ? ಅದೇ ಪಾಪದ ಮರದಲ್ಲಿ ಈಗಾಗಲೇ ಹಣ್ಣು ಬಿಡ್ಲಿಕ್ಕೆ ಶುರುವಾಗಿದೆ. ಆ ಹಣ್ಣನ್ನು ತಿನ್ಲಿಕ್ಕೆ ಪಕ್ಷಿಗಳು ಬಂದು ಕೂತ್ಕೊಂಡಿದ್ದಾವೆ. ಇನ್ನೊಂದೇನಂದ್ರೆ ಹೊಟ್ಟೆಗಿಚ್ಚು, ಈರ್ಷ್ಯ, ಹೊಟ್ಟೆಗಿಚ್ಚು. ಇನ್ನೊಬ್ಬರ ಏಳಿಗೆಯನ್ನು ಸಹಿಸ್ಲಿಕ್ಕಾಗಲ್ಲ. ಇನ್ನೊಬ್ರು ಏನಾದ್ರೂ ಮೇಲೆ ಹೋಗ್ತಾ ಇದ್ದಾರೆ ಅಂದ್ರೆ ಖುಷಿ ಪಡುವುದಲ್ಲ, ಮತ್ತೆ ಅದರ ಬಗ್ಗೆ ಹೊಟ್ಟೆಗಿಚ್ಚು ಪಡುವುದು. ಅಯ್ಯೋ, ಇನ್ನೂ ನನ್ನ ಕೈಯು ಸಿಗೋಲ್ಲ ಅವನು,
ಅಥವಾ ಇನ್ನೊಂದು ರೀತಿಯಿಂದಲೂ ಹೊಟ್ಟೆ ಕಿಚ್ಚಿರ್ತದೆ. ಏನು ಅಂತ ಹೇಳಿದ್ರೆ ಇನ್ನೊಬ್ಬರ ಬಗ್ಗೆ ಒಳ್ಳೆಯದನ್ನ ಕೇಳಲಿಕ್ಕಾಗ, ಅದನ್ನು ಈರ್ಷ್ಯೆ ಅಂತ ಕರೀತಾರೆ. ಇನ್ನೊಬ್ಬರ ಬಗ್ಗೆ ಏನಾದ್ರು ಅವರು ಭಾರಿ ಒಳ್ಳೆಯವರು ಅಂತ ಹೇಳಿದ್ ಕೂಡಲೇ ಇವ್ರು ಕೇಳಲಿಕ್ಕಾಗಲ್ಲ. ಏನು ಒಳ್ಳೆಯವರು ನನಗೆ ಗೊತ್ತು ಅಂತ ಹೇಳಿದ್ರೇನೋ ಅವ್ರದ್ದು ದೋಷ ಹೇಳಲಿಕ್ಕೆ ಶುರು ಮಾಡಿ, ಅಂದ್ರೆ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಯಾರೇ ಒಬ್ಬರಲ್ಲೂ ಕೂಡ ಲೋಕದಲ್ಲಿ ಒಳ್ಳೆಯತನವನ್ನು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಯಾಕಂದ್ರೆ ನನ್ನಲ್ಲಿ ಮಾತ್ರ ಒಳ್ಳೆತನ ಇರುವುದು ಅನ್ನುವ ಭ್ರಮೆ. ಇದಕ್ಕೆ ಕಾರಣ ಏನಂದ್ರೆ ಒಳಗೆ ಆ ಪಾಪದ ವೃಕ್ಷ ಏನಿದೆ ಅದು ಹಣ್ಣು ಕೊಡ್ತಾ ಇದೆ. ಆ ಹಣ್ಣನ್ನು ತಿನ್ಲಿಕ್ಕೆ ಕೆಟ್ಟ ಕೆಟ್ಟ ಪಕ್ಷಿಗಳು ಬಂದು ಕೂತ್ಕೊಂಡಿದ್ದಾವೆ. ಇಂಥ ಪಕ್ಷಿಗಳೆಲ್ಲ ಬಂದು ಕೂತಿರ್ತವೆ. ಅಜ್ಞಾನಂ ಸುಫಲಂ ತಸ್ಯ ರಸೋ ಧರ್ಮ ಫಲಸ್ಯ ಹಿ ತೃಷ್ಣೋದಕೇನ ಸಮೃದ್ಧ ಶ್ರದ್ಧಾ ತಸ್ಯ ದ್ರವ ಪ್ರಿಯ. ಇಂಥ ಹಣ್ಣಿದೆಯಲ್ವಾ ಪಾಪದ ಹಣ್ಣು, ಈ ಪಾಪದ ಹಣ್ಣೊಳಗೆ ಏನಿದೆ? ಹಣ್ಣಲ್ಲಿ ಸಿಹಿಯೋ ಕಹಿಯೋ ಇರ್ಬೇಕಲ್ವಾ? ಇದು ಸಿಹಿಯ ಹಣ್ಣ ಕಹಿಯ ಹಣ್ಣ? ಯಾವ ರೀತಿ ಹಣ್ಣು ಅಂತ ಹೇಳಿದ್ರೆ ಈ ಅಜ್ಞಾನವೆಂಬ ಹಣ್ಣಿದೆಯಲ್ವಾ, ಆ ಹಣ್ಣನ್ನ ನೀವು ಬಿಡಿಸಿದ್ರೆ ನಿಮಗೆ ಅದನ್ನ ತಿಂದ್ರೆ ಅದರೊಳಗಿರುವುದೇ ಅಧರ್ಮ. ಅಂದ್ರೆ ಅಜ್ಞಾನದ ಫಲವೇ ಅಧರ್ಮ. ಮನುಷ್ಯ ಅಧರ್ಮವನ್ನ ಮಾಡುವುದೇ ಅಜ್ಞಾನದಿಂದ. ಅಂದ್ರೆ ಪಾಪ ಅನ್ನುವಂತಹದ್ದು ಮನುಷ್ಯನನ್ನ ಎಲ್ಲಿವರೆಗೆ ಕರ್ಕೊಂಡು ಹೋಗ್ತದೆ ಅಂದ್ರೆ ಅಧರ್ಮದವರೆಗೆ ಕರ್ಕೊಂಡು ಹೋಗ್ತದೆ. ಅಧರ್ಮದಲ್ಲಿ ತಂದು ನಿಲ್ಲಿಸ್ತದೆ ಆ ವ್ಯಕ್ತಿಯನ್ನ. ಅದೇ ಫಲ. ಅಧರ್ಮ ಮಾಡುವುದರಿಂದಲೇ, ಅಂದ್ರೆ ಪಾಪ ಮಾಡುವುದರಿಂದಲೇ ಅವನು ಅಧಾರ್ಮಿಕನ. ಕೆಟ್ಟ ಕೆಟ್ಟದನ್ನು ಯಾವುದು ಧರ್ಮ ಅಲ್ವೋ ಅದನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಅಧಾರ್ಮಿಕವಾದಂತಹ ರಸದಿಂದ ಕೂಡಿರುವಂಥದ್ದು. ಅಧರ್ಮವನ್ನೇ ಧರ್ಮ ಅಂತ ತಿಳ್ಕೊಳ್ಳೋದನ್ನ, ಇದೇ ಅಜ್ಞಾನ. ಆ ಅಧರ್ಮವನ್ನೇ ಮಾಡ್ತಾ ಹೋಗ್ತಾನೆ. ಅದಕ್ಕೆ ಹೇಳ್ತಾರೆ ಅಧರ್ಮಸ್ತು ರಸಸ್ತಸ್ಯ ಉತ್ಕಟೋ ಮಧುರಾಯತೆ. ಹಾಗಂತ ಈ ಅಧರ್ಮದ ರಸ ಏನಿದೆ ಅದು ಅತ್ಯಂತ ಹುಳಿ, ಅತ್ಯಂತ ಕಟುವಾಗಿರುವಂತಹದ್ದು, ಖಾರವಾಗಿರುವಂತಹದ್ದು ಅಥವಾ ಹುಳಿಯಾಗಿರುವಂಥದ್ದು. ಆದರೆ ಇವನು ಅದನ್ನೇ ಆಹಾ ಎಷ್ಟು ಚಂದ ಇದೆ ಎಂದು ಕುಡಿತಾನೆ. ಸಾಯಂಕಾಲ ಹೋಗಿ ಕುಡಿತಾರಲ್ಲ, ಏನು ಬಹಳ ಸಿಹಿ ಇರ್ತದೆ ಅಂತ ಕುಡಿಯುವ, ಕಹಿ ಕಹಿ ಹುಳಿ ಹುಳಿ ಅದನ್ನು ಕುಡಿದು ಆಹಾ ಎಷ್ಟು ಚಂದ. ಯಾಕಂತ ಹೇಳಿದ್ರೆ ಅಜ್ಞಾನವೇ ಹಾಗೆ. ಅಧರ್ಮ ನಿಜವಾಗ್ಲೂ ಕೂಡ ಮನುಷ್ಯನಿಗೆ ಒಳಿತನ್ನ ಮಾಡುವುದಿಲ್ಲ. ಅಧರ್ಮ ಮಾಡಬೇಕಾದ್ರೂ ಕೂಡ ಒಳ್ಳೇದಾಗುವುದಿಲ್ಲ, ಮಾಡಿದ ಮೇಲಂತೂ ಒಳ್ಳೇದಾಗುವುದಿಲ್ಲ. ಆದ್ರೆ ಅಧರ್ಮವನ್ನ ಇಚ್ಛಿಸಿ ಮಾಡ್ತಾನೆ. ಕಾರಣ ಏನಂದ್ರೆ ಆ ಪಾಪ ಅವನನ್ನು ಅಲ್ಲಿವರೆಗೆ ಎಳ್ಕೊಂಡು ಹೋಗಿದೆ. ಅಂದ್ರೆ ಇದು ಆ ಪಾಪದ ಫಲ ಪರಾಕಾಷ್ಠೆಯಲ್ಲಿರ್ಬೇಕಾದ್ರೆ ಇವನು ಅಧಾರ್ಮಿಕನಾಗ್ತಾನೆ, ಅಧರ್ಮವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ತೃಷ್ಣೋದಕೇನ ಸಮೃದ್ಧ ಶ್ರದ್ಧಾ ತಸ್ಯ ದ್ರವ ಪ್ರಿಯ. ಆ ರಸ ಏನಿದೆ, ರಸ ಇನ್ನೂ ಹೆಚ್ಚಾಗ್ತದಂತೆ, ಹಿಂಟಿದಷ್ಟು ಹೆಚ್ಚಾಗ್ತಾ ಹೋಗ್ತದಂತೆ. ಯಾಕಂತ ಹೇಳಿದ್ರೆ ಆ ಅಧರ್ಮದೊಟ್ಟಿಗೆ ಬೆರೆಯುವಂತಹದ್ದೇನು ಅಂದ್ರೆ ಅಶ್ರದ್ಧೆ, ನಂಬಿಕೆ ಇಲ್ಲ, ದೇವರಲ್ಲಿ ನಂಬಿಕೆ ಇಲ್ಲ, ಧರ್ಮದಲ್ಲಿ ನಂಬಿಕೆ ಇಲ್ಲ, ಪಾಪ ಪುಣ್ಯದಲ್ಲಿ ನಂಬಿಕೆ ಇಲ್ಲ, ನಾಸ್ತಿಕತೆ. ಆ ನಾಸ್ತಿಕತೆ ಅನ್ನೋದೇನಿದೆ ಅದು ಬಂದು ಸೇರ್ಕೊಳ್ತದೆ ಅಧರ್ಮದೊಟ್ಟಿಗೆ. ಅಂದ್ರೆ ಇದೆಲ್ಲ ಏನು ಅಂದ್ರೆ ನೋಡಿ ಪಾಪ. ಪಾಪ ಮನುಷ್ಯನನ್ನ ಯಾವ ಕಡೆ ಕರ್ಕೊಂಡು ಹೋಗ್ತದೆ ಇದನ್ನು ನೋಡಿದ್ರೆ ನಾವಿವತ್ತು ತಿಳ್ಕೊಳ್ಬಹುದು ಯಾರು ಪಾಪಿಗಳು. ಪಾಪಿಗಳು ಅಂದ್ರೆ ಯಾರ್ಯಾರನ್ನ ಲೆಕ್ಕಾಚಾರ ಮಾಡ್ಕೊಳ್ಬಹುದು. ನಾವು ಯೋಚನೆ ಮಾಡ್ತೇವೆ, ಹೌದು ಅವರು ಪಾಪಿಗಳು, ಇವರು ಪಾಪಿಗಳು, ನಾವು ಯಾಕಂತ ಹೇಳಿದ್ರೆ ಇದೇ ಅಜ್ಞಾನ. ನಾವು ಅವರಲ್ಲಿ ಇವರನ್ನ ಲೆಕ್ಕಾಚಾರ ಮಾಡ್ತೇವೆ, ಅವರು ಪಾಪಿಗಳು, ಇವರು. ನಮ್ಮ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ. ಮುಖ್ಯವಾಗಿ ಅವ್ರ ಬಗ್ಗೆ ಅಲ್ಲ, ನಮ್ಮ ಬಗ್ಗೆ ನಾವು ಎಂಥವ್ರು ಅಂತ ನಾವು ಯೋಚನೆ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ. ಹೀಗೆ ಈ ಪಾಪ ಏನಿದೆ ಅಧರ್ಮ ಅಸ್ಯ ಛಾಯಾಂ ಸಮಾಶ್ರಿತ್ಯ ಯೋ ನರ ಪರಿತುಷ್ಯತೆ ಫಲಾನಿ ತಸ್ಯ ಚಾಷ್ಣಾತಿ ಸುಪಕ್ವಾನಿ ದಿನೇ ದಿನೇ ಫಲಾನಾಂ ತು ರಸೇನಾಪಿ ಅಧರ್ಮೇಣ ತು ಪಾಲಿತಃ ಸ ಸಂತುಷ್ಟೋ ಭವೇನ್ ಮರ್ತ್ಯಃ ಪತನಾಯಾಭಿಗಚ್ಚತಿ. ಇಂತಹ ಪಾಪದ ಮರ ಏನಿದೆ, ಪಾಪದ ಮರದ ಕೆಳಗೆ ಯಾರು ಬಂದು ಕೂತುಕೊಳ್ತಾರೆ ನೆರಳಿಗೋಸ್ಕರ, ಯಾರು ಪಾಪಿ ಅವನೇ ಪಾಪಿ. ಪಾಪದ ವೃಕ್ಷದ ಕೆಳಗೆ ಬಂದು ಕೂತುಕೊಂಡು ಅದರ ನೆರಳನ್ನು ಆಶ್ರಯಿಸುವವನೇ ಪಾಪಿ. ಅಷ್ಟು ಮಾತ್ರ ಅಲ್ಲ, ಅದರ ಹಣ್ಣನ್ನ ತೆಗಿತಾನೆ, ತಿಂತಾನೆ. ಅದೇ ಅಜ್ಞಾನ. ಆ ಅಜ್ಞಾನದ ಹಣ್ಣನ್ನ ತಿಂತಾನೆ, ಅದರಲ್ಲಿರುವ ರಸವೇ ಅಧರ್ಮ. ತನ್ನಲ್ಲಿ ಅಧರ್ಮವನ್ನು ಹೆಚ್ಚು ಮಾಡ್ಕೊಳ್ತಾನೆ, ನಾಸ್ತಿಕತನ ಹೆಚ್ಚು ಮಾಡ್ಕೊಳ್ತಾನೆ. ಏನು ತಿಳ್ಕೊಳ್ತಾನೆ ಗೊತ್ತುಂಟಾ? ದಿನದಿಂದ ದಿನಕ್ಕೆ ಏನು ತಿಳ್ಕೊಳ್ತಾನೆ ಗೊತ್ತುಂಟ ಇವನು? ನಾನು ಎಷ್ಟು ಸುಖವಾಗಿದ್ದೇನೆ, ಎಷ್ಟು ಆನಂದವಾಗಿದ್ದೇನೆ, ನನ್ನಷ್ಟು ಸುಖ ಪುರುಷ ಜಗತ್ತಿನಲ್ಲಿ ಯಾರೂ ಇಲ್ಲ. ಈ ರೀತಿ ತಿಳ್ಕೊಂಡು ಏನು ಮಾಡ್ತಾನೆ ಗೊತ್ತುಂಟ? ಯಾವ ರೀತಿ ಒಬ್ಬ ಕುಡುಕ ಇದ್ದಾನಲ್ವಾ, ಕುಡುಕನ ಹಾಗೇನೆ. ಕುಡುಕ ಕುಡಿತಾನೆ, ಕುಡಿದು ನನ್ನಷ್ಟು ಸುಖವಂತರಿನ್ ಯಾರಿದ್ದಾರೆ ಜಗತ್ತಿನಲ್ಲಿ ಓಲಾಡ್ತಾನೆ, ನಾನು ಸ್ವರ್ಗದಲ್ಲಿದ್ದೇನೆ ಅಂತ ತಿಳ್ಕೊಳ್ತಾನೆ.
ಆದರೆ ಅವನಿಗೆ ಗೊತ್ತಿಲ್ಲ ಈ ರೀತಿ ಓಲಾಡ್ತಾ ಓಲಾಡ್ತಾ ಹೋಗಿ ಚರಂಡಿಗೆ ಬೀಳ್ತೇನೆ ಅಂತ ಗೊತ್ತಿಲ್ಲ. ನೋಡಿ ಇಲ್ಲಿ ಇದನ್ನೇ ಹೇಳ್ತಾರೆ. ಈ ರೀತಿ ಇವನು ಅಲ್ಲಿ ನಾನು ಸುಖವನ್ನು ಅನುಭವಿಸ್ತಾ ಇದ್ದೇನೆಂದು ತಿಳ್ಕೊಂಡು ನಾನು ಗುಂಡಿಗೆ ಬೀಳ್ತಾ ಇದ್ದೇನೆಂದು ತಿಳ್ಕೊಳ್ಳಲ್ಲ. ಪತನಾಯ ಅಭಿಪದ್ಯತೆ, ಅವನು ಬೀಳ್ಲಿಕ್ಕೋಸ್ಕರ ತಯಾರಾಗ್ತಾ ಇದ್ದಾನೆ. ಯಾಕಂದ್ರೆ ಆ ಮರ ಏನಿದೆ ಅದು ವಿಚಿತ್ರವಾದ ಮರ. ಈ ಕೆಲವು ಮರಗಳಿರ್ತಾವೆ ನೋಡಿ, ಆ ಮರ ಹೇಗಂತ ಹೇಳಿದ್ರೆ ಆ ಮರದ ಹತ್ರ ಹೋದ್ರೆ ಸಾಕು, ನಿಮಗೆ ಕೆಲವೊಂದು ಮುಟ್ಟಿದ್ರೆ ಸಾಕು ತುರಿಸ್ಲಿಕ್ಕೆ ಶುರುವಾಗುತ್ತೆ. ಇನ್ನು ಕೆಲವೇನಿಲ್ಲ, ಆ ಮರದ ಹತ್ರ ಹೋಗುತ್ತ ನಿಮ್ಮ ತಿರುಸ್ಲಿಕ್ಕೆ ಶುರುವಾಗುತ್ತೆ. ಅದನ್ನ ನೀವು ಕಡಿಯುವುದು ಬೇಡ. ಅಂಥ ಮರಗಳಿರ್ತವೆ. ಇದು ಅಂಥ ಮರ. ಆ ಮರದ ಅಡಿಗೆ ಹೋದ್ರೆ ಸಾಕು ನಿಮಗೆ ಅಜ್ಞಾನ ಬಂದು ಅಂಟುಕೊಳ್ತು, ಮತ್ತೆ ಉದ್ಧಾರ ಆಗೋಲ್ಲ. ಮತ್ತೆ ಅದರ ಹಣ್ಣನ್ನು ತಿಂದ್ರಂತೂ ಕೂಡ ಮುಗಿದೇ ಹೋಯ್ತು, ಅದರಲ್ಲೇ ಬಿದ್ದು ಹೋಗ್ಬಿಡ್ತಾನೆ. ಅಂದ್ರೆ ಒಬ್ಬ ಪಾಪಿಯಾದ ವ್ಯಕ್ತಿ ಈ ಒಳಗೆ ಇರ್ತಾನಲ್ವ, ದೇಹದ ಒಳಗೆ ಈ ಪಾಪದ ವೃಕ್ಷ ಯಾವ ರೀತಿ ಬೆಳೀತದೆ ಅಂತ, ಆ ವೃಕ್ಷದ ಛಾಯೆಯಲ್ಲಿರುವಂತಹ ಪಾಪಿಯಾದ ಮನುಷ್ಯ ಈ ರೀತಿ ದಿನದಿಂದ ದಿನಕ್ಕೆ ತನ್ನ ಅಧಪಾತವನ್ನು ಹೊಂದುತ್ತಾ 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 ಹೋಗ್ತಾನೆ. ಆ ಅಧಪಾತವೇ ಕಾಣುವಂತಹದ್ದು ಶಾರೀರಿಕವಾದ ರೋಗವಾಗಿ, ಮಾನಸಿಕವಾದ ವೇದನೆ. ಪಾಪದ ಫಲವಾಗಿ ಅದೆರಡೂ ಇವನನ್ನು ಕಾಡ್ಲಿಕ್ಕೆ ಶುರು ಮಾಡ್ತದೆ. ಮಾನಸಿಕವಾಗಿಯೂ ಸರಿ ಇರೋಲ್ಲ, ದೈಹಿಕವಾಗಿಯೂ ಸರಿ ಇರೋಲ್ಲ. ಆ ರೀತಿ ಕಾಡ್ಲಿಕ್ಕೆ ಶುರುವಾಗುತ್ತೆ ಅಂತ ಹೇಳ್ತಾರೆ. ಫಲಾನಂತು ರಸೇನಾಪಿ ಅಧರ್ಮೇಣತು ಪಾಲಿತಃ ಸಸಂತುಷ್ಟೋ ಭವೇನ್ಮತ್ತಃ ಪತನಾಯಾಭಿಪದ್ಯತೆ ತಸ್ಮಾತ್ ಚಿಂತಾಂ ಪರಿತ್ಯಜ್ಯ ಪುಮಾನ್ ಲೋಭನ್ನ ಕಾರಯೇತ್. ಅದಕ್ಕಾಗಿ ಹೇಳ್ತಾ ಇದ್ದಾಳೆ ಸುಮನ ತನ್ನ ಗಂಡನಿಗೆ, ನೋಡ್ರಿ, ಅದರಿಂದಾಗಿ ಮನುಷ್ಯ ಚಿಂತೆ ಮಾಡಬಾರ್ದು. ಚಿಂತೆ ಮಾಡುವುದು ಯಾವುದರಿಂದ? ಮನುಷ್ಯನಿಗೆ ಚಿಂತೆ ಅಂತ ಬರುವುದು ಯಾವುದರಿಂದ? ಪಾಪದ ಮೂಲ ಬೀಜ ಇದೆಯಲ್ವಾ, ಲೋಭಿತನ, ಅದರಿಂದಾಗಿಯೇ ಚಿಂತೆ ಬರುತ್ತೆ. ಈ ಲೋಭಿತನ ಇಲ್ಲದೆ ಇದ್ರೆ ಚಿಂತೆ ಬರೋಲ್ಲ. ಬಹಳ ಸುಂದರವಾದ ಮಾತು ನೋಡಿ. ನಮಗೆ ಮನಸ್ಸಿನಲ್ಲಿ ಉಂಟಾಗುವ, ಯಾಕಂದ್ರೆ ಇದನ್ನು ನೀವು ವಿಶ್ಲೇಷಣೆ ಮಾಡ್ಕೊಂಡು ಹೋಗಿ ನಮ್ಗೆ ಏನೇನೇನೇನು ಚಿಂತೆ ಬರ್ತದಲ್ವಾ, ಈ ಚಿಂತೆಗೆ ಕಾರಣ ಏನು? ಲೋಭಿತನವೇ ಕಾರಣ. ಇವಾಗ ಮಗನ ಬಗ್ಗೆ ಚಿಂತೆ ಮಾಡ್ತಾ ಕೂತ್ಕೊಳ್ತೇವೆ ಅಂತ ತಿಳ್ಕೊಳ್ಳಿ. ಅಯ್ಯೋ ಮಗ ಹಾಳಾಗಿ ಹೋಗ್ಬಿಟ್ಟಿದ್ದಾನಲ್ವಾ, ಏನ್ ಮಾಡೋಣ, ಹಾಗೆ ಹೀಗೆ ಚಿಂತೆ ಚಿಂತೆ, ಹಗಲು ರಾತ್ರಿ ಚಿಂತೆ ಚಿಂತೆ ಚಿಂತೆ. ಇದಕ್ಕೇನು ಕಾರಣ ಗೊತ್ತುಂಟ? ನಿಮ್ಮೊಳಗೆ ಕೂತಿರುವಂತಹ ಲೋಭಿತನವೇ ಕಾರಣ. ಏನು ಲೋಭಿತನ ಅಂತ ಹೇಳಿದ್ರೆ, ನನ್ನ ಮಗ ಇಡೀ ಜಗತ್ತಿನಲ್ಲಿ ಎಲ್ರಿಗಿಂತಲೂ ಫಸ್ಟ್ ಕ್ಲಾಸ್ ಇರಬೇಕು, ಇದೇ ಲೋಭಿತನ, ದುರಾಸೆ. ಇದನ್ನೇ ನಾವು ದುರಾಸೆ ಅಂತ ಕರೀತೀವಿ. ಅದರಿಂದಾಗಿ ನೀವು ಚಿಂತೆ ಮಾಡ್ಕೊಂಡು ಕೂತಿದ್ದೀರಿ. ಒಂದೊಮ್ಮೆ ಆ ರೀತಿ ಇಲ್ಲದೆ ಇದ್ರೆ ಅವನ ಹಣೆ ಬರದಲ್ಲಿ ಏನ್ ಬರೆದಿದ್ದಾನೆ ಅದೇ ರೀತಿ ಇರ್ತಾನಪ್ಪ, ಅದಕ್ಕೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಅವನ ಹಣೆಯಲ್ಲಿ ಬರದಾಗ ಆಗ್ತಾ ಇರ್ತದೆ. ಈ ರೀತಿ ಆರಾಮಾಗಿರ್ಬೋದು, ಚಿಂತೆಗೆ ಅವಕಾಶ ಇಲ್ಲ. ಅಂದ್ರೆ ಚಿಂತೆಗೆ ಕಾರಣ ಏನು ಅಂತ ಹೇಳಿದ್ರೆ ಲೋಭಿತನ. ನನ್ನ ಮಗ ಹಾಗೇ ಇರಬೇಕು, ಹಾಗೇ ಇರಬೇಕು, ನಾನು ಹೀಗೇ ಇರಬೇಕು, ಈ ರೀತಿ ನಾವು ಯಾವಾಗ ತಿಳ್ಕೊಳ್ತೇವೆ ಅಂದ್ರೆ ನೋಡಿ, ಬಡತನ, ಅಯ್ಯೋ ಬಡತನ ಬಡತನ ಚಿಂತೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಾನು ಶ್ರೀಮಂತನಾಗಿರ್ಬೇಕು ಎನ್ನುವಂಥ ದುರಾಸೆ. ಅಲ್ಲ, ಇದೊಂದು ಆಸೆ ಅಲ್ವಾ? ನೀವು ಕೇಳ್ಬೋದು, ಇದೊಂದು ಆಸೆ ಇಲ್ಲ, ಅದೊಂದು ದುರಾಸೆ ಅಂತ ಯಾಕೆ ಹೇಳ್ತೀರಿ? ಶ್ರೀಮಂತನಾಗಿ ಬದುಕಬೇಕು ಅಂತ ಹೇಳೋದೊಂದು ಆಸೆ ತಾನೆ, ಅದೊಂದು ದುರಾಸೆ ಅಂತ ಯಾಕೆ ಹೇಳ್ತಾರೆ? ಅದನ್ನು ಕೆಟ್ಟ ಆಸೆನ ನೋಡಿ. ದೇವರು ನಮಗೆ ಏನು ಕೊಟ್ಟಿದ್ದಾನೆ ಅದಕ್ಕಿಂತ ಹೆಚ್ಚಿನದ್ದು ಬಯಸ್ತೇವಲ್ವಾ, ಅದೆಲ್ಲ ದುರಾಸೆ. ನಿಜವಾಗ್ಲೂ ಆಸೆ ಇರಬೇಕು. ಎಂತ ಆಸೆ ಗೊತ್ತುಂಟ? ದೇವರು ಕೊಟ್ಟದ್ದು ಸಾಕು ನನಗೆ ಜೀವನದಲ್ಲಿ. ಅಂದ್ರೆ ಜೀವನದಲ್ಲಿ ಏನು ಸಿಗ್ತಾ ಇದೆ ಅದೆಲ್ಲ ದೇವರು ಕೊಟ್ಟದ್ದು. ದೇವರು ಕೊಡದೇ ಇದ್ದದ್ದು ನಮಗೆ ಯಾವುದೂ ಸಿಗುವುದಿಲ್ಲ. ಜೀವನದಲ್ಲಿ ಇಲ್ಲಿವರೆಗೆ ಏನು ಪಡೆದಿದ್ದೇವೆ ಎಲ್ಲ ದೇವರು ಕೊಟ್ಟದ್ದು. ಇನ್ನು ಮುಂದೆ ಏನು ಸಿಗ್ತದೆ ಅದು ದೇವರು ಕೊಡು. ಅದರಿಂದಾಗಿ ದೇವರು ಏನು ಕೊಡ್ತಾನೆ ಅದು ಸಾಕು, ಅದಕ್ಕಿಂತ ಹೆಚ್ಚಿನದು ಬೇಡ. ನಾವು ಏನು ನನ್ನ ಹಣೆಯಲ್ಲಿ ಬರೆದಿದ್ರೆ ದೇವರು ಕೊಟ್ಟೆ ಕೊಡ್ತಾನೆ. ನೋಡಿ, ವಿಷಯ ಏನು ಅಂತ ಹೇಳಿದ್ರೆ ಕರ್ತವ್ಯ ಅನ್ನುವುದು ಬೇರೆ, ಆದ್ರೆ ಕರ್ತವ್ಯ ಅನ್ನೋದು ಮನುಷ್ಯನ ಚಿಂತೆಗೆ ಈಡು ಮಾಡುವುದಿಲ್ಲ. ಕರ್ತವ್ಯವನ್ನ ಮಾಡ್ತೇವೆ, ನಿಶ್ಚಿಂತೆಯಿಂದ ಆಗಿದ್ಬಿಡ್ತೇವೆ. ಯಾವುದನ್ನ? ವಿಷಯ ಏನು ಅಂತ ಹೇಳಿದ್ರೆ ಕರ್ತವ್ಯವನ್ನ ಮಾಡ್ಲಿಕ್ಕೆ ಆಗದೇ ಇದ್ರು ಕೂಡ ಅಲ್ಲಿ ಚಿಂತೆಗೆ ಅವಕಾಶ ಇಲ್ಲ. ಆಗ್ಲಿಲ್ಲ ಅಂತ ಹೇಳಿದ್ರೆ ದೇವ್ರು ಮಾಡಿಸ್ಲಿಲ್ಲ, ನನ್ನ ಕೈಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಷ್ಟೇ. ಯಾಕಂದ್ರೆ ನಮ್ಮ ಕರ್ತವ್ಯ ಇದೆ. ನಮ್ಮ ಕರ್ತವ್ಯವನ್ನು ಮಾಡಲಿಕ್ಕೆ ನಾವು ಗರಿಷ್ಠವಾಗಿ ಪ್ರಯತ್ನ ಮಾಡಿದ್ದು, ನಮ್ಮ ಕೈಲಿ ಎಷ್ಟು ಸಾಧ್ಯ ಉಂಟು ಅಷ್ಟು ಪ್ರಯತ್ನ ಮಾಡಿದ್ದು, ಸಾಧ್ಯ ಆಗಲಿಲ್ಲ. ಆಗದೆ ಇದ್ಮೇಲೆ ಚಿಂತೆ ಮಾಡ್ಕೊಳ್ಳಿಕ್ಕೆ ಏನುಂಟು? ಕಾರಣ ಏನಂತ ಹೇಳಿದ್ರೆ ಯಾವುದು ನನ್ನ ಅಧೀನವಾಗುಂಟು ಅದರ ಬಗ್ಗೆ ಮಾತ್ರ ನಾನು ಚಿಂತೆ ಮಾಡಬೇಕು ಹೊರತು ಯಾವುದು ನನ್ನ ಅಧೀನವಾಗಿ ಇಲ್ಲ ಅದರ ಬಗ್ಗೆ ನಾನು ಯಾಕೆ ಚಿಂತೆ ಮಾಡ್ಲಿಕ್ಕಾಗತ್ತೆ ಹೇಳಿ? ಆಗುದಿಲ್ಲ. ಅದಕ್ಕೇನಂತ ಹೇಳಿದ್ರೆ ಅಂತಹ ಸಂದರ್ಭದಲ್ಲಿ ನನ್ನ ಪ್ರಯತ್ನ ನಾನು ಮಾಡಿದ್ದೇನೆ. ನಾನು ಮಾಡದೇ ಇದ್ರೆ ಅಯ್ಯೋ ನನ್ನ ಪ್ರಯತ್ನವನ್ನು ನಾನು ಮಾಡ್ಲಿಲ್ವಲ್ಲ, ಹಾಗೆ ಚಿಂತೆ ಮಾಡ್ಕೊಳ್ಬೇಕು. ನಮ್ಮ ಪ್ರಯತ್ನ ಮಾಡಿದ್ದೇವೆ ಆದರೆ ಆಗಲಿಲ್ಲ.
ಅಂತಹ ಸಂದರ್ಭದಲ್ಲಿ ಚಿಂತೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಒಂದೊಮ್ಮೆ ಚಿಂತೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅವಕಾಶ, ಅದಕ್ಕೆ ಏನು ಕಾರಣ ಗೊತ್ತುಂಟಾ? ಲೋಭಿತನವೇ ಮತ್ತೆ ಕಾರಣ. ಏನ್ ಲೋಭಿತನ ಅಂತ ಹೇಳಿದ್ರೆ, ನಾನು ಇಷ್ಟು ಹೇಳಿದ್ರೂ ಕೂಡ ಅವ್ರು ಕೇಳಲಿಲ್ವಲ್ಲ, ಅದು ನಿಮ್ ಕರ್ತವ್ಯ ಅಲ್ಲ. ನೋಡಿ, ಇವಾಗ ಯಾರಿಗಾದ್ರೂ, ಇವಾಗ ಮಗನಿಗೆ ಬುದ್ಧಿ ಬಂದ ಮಗನಿಗೆ, ನೋಡಪ್ಪ ಇದು ಕೆಡ್ದು, ಈಗ ಮಾಡಬಾರದು, ಇದು ಒಳ್ಳೇದಲ್ಲ, ಈ ರೀತಿ ಹೇಳುದು ನಮ್ಮ ಕರ್ತವ್ಯ. ಹೇಳಿದ್ವು, ಕೇಳಲಿಲ್ಲ, ಇನ್ನೇನ್ ಮಾಡ್ಲಿಕ್ಕಾಗತ್ತೆ? ಹೊಡಿಲಿಕ್ಕಾಗತ್ತಾ? ಬಡಿಲಿಕ್ಕಾಗತ್ತಾ? ಹೊಡೆದ್ರೆ ಬಡಿದ್ರೆ ಮತ್ತೆ ನಿಮ್ಗೆ 4 ಕೊಟ್ಟು ಹೋಗ್ತಾನೆ. ಯಾಕಂದ್ರೆ ಆ ವಯಸ್ಸಿನಲ್ಲಿದ್ದಾನೆ. ಅವಾಗ ಏನಂತ ಹೇಳಿದ್ರೆ, ನನ್ನ ಕರ್ತವ್ಯ ಮುಗೀತು, ಹೇಳುದು ನನ್ನ ಕರ್ತವ್ಯ, ಇನ್ನು ಅವನ ಹಣೆ ಬರ. ಯಾಕಂದ್ರೆ ಇಡೀ ಪ್ರಪಂಚವನ್ನು ನೋಡ್ಕೊಳ್ಳುವವರು ನಾವಲ್ಲ, ಪ್ರಪಂಚವನ್ನು ನೋಡ್ಕೊಳ್ಳುವವನು ದೇವರಿದ್ದಾನೆ. ನಾವು ತಲೆ ಮೇಲೆ ಪ್ರಪಂಚ ಹಾಕೊಂಡಿಲ್ಲ. ನೋಡಿ, ಈ ರೀತಿ ತಿಳ್ಕೊಂಡ್ರ ಲೋಭಿತನ ನಿಮಗೆ ಚಿಂತೆಗೆ ಅವಕಾಶ ಇಲ್ಲ. ಅದಕ್ಕೆ ಸುಮನ ಹೇಳುವಂತಹದ್ದು, ಚಿಂತೆಗೂ ಲೋಭಿತನಕ್ಕೂ ಸಂಬಂಧ ಇದೆ. ದುರಾಸೆಗೂ ಚಿಂತೆಗೂ ಸಂಬಂಧ ಇದೆ. ನೀವು ಯಾವಾಗ ಚಿಂತೆಯನ್ನ ಬಿಡ್ತೀರಿ ಅಂತ ಹೇಳಿದ್ರೆ ಲೋಭಿತನವನ್ನು ಅವಾಗಲೇ ಬಿಡ್ರಿ ಅಂತ. ಚಿಂತೆ ಮಾಡಬೇಡಿ ಅಂತ ಹೇಳ್ತಾರೆ. ಚಿಂತೆ ಮಾಡಬೇಡಿ. ಈ ಪಾಪದ ಮೂಲ ಬೀಜ ಏನಿದೆ ಲೋಭಿತನ, ಅದನ್ನು ಬಿಡಿ. ದುರಾಸೆಯನ್ನು ಬಿಡಿ. ದೇವ್ರಿಗೆ ಏನು ಕೊಡ್ತಾನೋ ಅಷ್ಟು ಸಾಕು, ಈ ಆಸೆಯನ್ನು ಇಟ್ಕೊಳ್ಳಿ. ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ, ದೇವರು ಕೊಟ್ಟದ್ದು ಸಾಕು ನನಗೆ. ಯಾಕಂದ್ರೆ ಇಲ್ಲಿವರೆಗೆ ನಾನು ಬಯಸಿದ್ದೇ ಜೀವನದಲ್ಲಿ ಸಿಕ್ಕಿಲ್ಲ. ಆಯಾ ಕಾಲದಲ್ಲಿ ಏನೇನು ಸಿಗಬೇಕಿತ್ತೋ ಅದೆಲ್ಲ ನನಗೆ ಸಿಕ್ಕಿದೆ. ಇನ್ನು ಮುಂದೆಯೂ ಕೂಡ ಅಷ್ಟೇ. ಮತ್ತೆ ಆಯಾ ಕಾಲದಲ್ಲಿ ಏನೇನಾಗಬೇಕೋ ಅದೇ ಆಗಿದೆ. ಪ್ರತಿಯೊಂದು ಕೂಡ ಅಷ್ಟೇ. ಇನ್ನು ಮುಂದೆಯೂ ಹಾಗೆ ಆಗ್ತದೆ. ನಮ್ಮ ಕೈಲಿ ಜಗತ್ತಿಲ್ಲ ಅಂತ ಗೊತ್ತಾದ್ಮೇಲೆ, ನನ್ನ ಕೈಲಿ ಏನೂ ಇಲ್ಲ ಅಂತ ಗೊತ್ತಾದ್ಮೇಲೆ ಯಾಕೆ ಚಿಂತೆ ಮಾಡ್ಕೊಳ್ಬೇಕು? ಇನ್ನೂ ಚಿಂತೆ ಮಾಡ್ಕೊಳ್ತೇವೆ ಅಂತ ಹೇಳಿದ್ರೆ ಅದು ದುರಾಸೆ ತಾನೆ, ಲೋಭಿತನ ತಾನೆ. ಅದಕ್ಕೋಸ್ಕರ ಬಹಳ ಚಂದ ಹೇಳ್ತಾರೆ, ತಸ್ಮಾ ಚಿಂತಾಂ ಪರಿತ್ಯಜ್ಯ ಪುಮಾನ್ ಲೋಭನ್ನ ಕಾರಯೇತ್ ಧನಪುತ್ರ ಕಳತ್ರಾಣಾಂ ಚಿಂತಾಮೇಕಾಂನ ಕಾರಯೇತ್. ಈ ದುಡ್ಡಿನ ಬಗ್ಗೆ, ಮಕ್ಕಳ ಬಗ್ಗೆ, ಹೆಂಡತಿ ಬಗ್ಗೆ, ಗಂಡನ ಬಗ್ಗೆ, ಆಸ್ತಿ ಪಾಸ್ತಿ ಚಿಂತೆಯೇ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಒಂದು ಚೂರು ಚಿಂತನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇಲ್ಲಿ ಹೇಳ್ತಾರೆ ಬಹಳ ಸುಂದರವಾಗಿ, ಯಾಕೆ ಚಿಂತೆ ಮಾಡಬಾರದು? ಚಿಂತೆ ಮಾಡಬಾರದು ಅಂತ ಹೇಳಿಬಿಟ್ರಿ, ಯಾಕೆ ಚಿಂತೆ ಮಾಡಬಾರದು? ಹೇಳಿದಷ್ಟು ಸುಲಭವಾ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ನೋಡಿ, ಬಹಳ ಚಿಂತೆ ಹೇಳ್ತಾಳೆ. ಸುಭಾರ್ಯಾಮಿಹ ಚಿಂತಾಮಿ ವಿಂದಾಮಿ ಕಥಂ ಪುತ್ರಾನಹಂ ಲಭೆ ಏವಂ ಚಿಂತಯತೆ ನಿತ್ಯಂ ದಿವಾರಾತ್ರೋ ವಿಮೋಹಿತಃ ಮೂರ್ಖಶ್ಚಿಂತೆಯೇ ನಿತ್ಯಂ ಕಥಮರ್ಥಂ ಮಮೈವಹಿ. ನೋಡಿ, ಇದೇ ಒಬ್ಬ ಜ್ಞಾನಿಗೂ ಒಬ್ಬ ದಡ್ಡನಿಗೂ ಇರುವ ವ್ಯತ್ಯಾಸ ಇಲ್ಲ. ಏನಂತ ಹೇಳಿದ್ರೆ, ಯಾರನ್ನ ನಾವು ಜ್ಞಾನಿ ಅಂತ ಕರಿತೇವೆ, ಯಾರನ್ನ ಬುದ್ಧಿವಂತ ಅಂತ ಕರಿತೇವೆ, ಅವನು ಯಾವತ್ತೂ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ. ಭೂತಕಾಲ ಆಗಿ ಹೋದರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಏನಾಗಬೇಕಿತ್ತು ಅದಾಗಿತ್ತು, ಆಗಿ ಹೋಯ್ತು. ಏನಾಗಬೇಕಾಗಿದೆ ಅದಾಗ್ತದೆ, ಏನಾಗಬೇಕಾಗಿದೆಯೋ ಅದೇ ಆಗ್ತಾ ಇದೆ. ನೋಡಿ, ಈ ರೀತಿ ತಿಳ್ಕೊಂಡು ಆರಾಮಾಗಿರ್ತಾನೆ. ಆದರೆ ಒಬ್ಬ ಮೂರ್ಖ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಮೂರ್ಖರಾದಂತಹ ವ್ಯಕ್ತಿ ಮೂರ್ಖ ಚಿಂತೆಯತೆ ನಿತ್ಯಂ, ನಿತ್ಯ ಚಿಂತೆ ಮಾಡ್ತಾ ಇರೋ ಯಾರು ಅಂದ್ರೆ ಮೂರ್ಖ. ಏನ್ ಚಿಂತನೆ ಮಾಡ್ತಾನೆ ಅಂದ್ರೆ, ಕಥಮರ್ಥಂ ಮಮೈವಹಿ, ನಾನು ಅದನ್ನು ಪಡಿಬೇಕು, ಇದನ್ನು ಪಡಿಬೇಕು, ಹೇಗೆ ಪಡೆಯೋಣ, ಹೇಗೆ ಪಡೆಯೋಣ, ಆ ಆಸೆ ಇದೆ, ಈ ಆಸೆ ಇದೆ, ಅದನ್ನೆಲ್ಲ ನಾನು ಯಾಕೆ ಪಡಿಲಿಕ್ಕೆ ಸಾಧ್ಯ, ಇದನ್ನು ಯೋಚನೆ ಮಾಡ್ತಾ ಮಾಡ್ತಾ ಕೂರ್ತಾನೆ. ಹೇಗೆ ಅಂತ ಹೇಳಿದ್ರೆ, ಅದಕ್ಕೊಂದು ಉದಾಹರಣೆ ಎಷ್ಟು ಸುಮನ ಹೇಳ್ತಾಳೆ, ಎಷ್ಟು ಚಂದ ಅಂತ ಹೇಳಿದ್ರೆ, ನನಗೊಂದು ಚಂದದ ಹೆಂಡತಿ ಬೇಕು, ಅವಳು ಹೇಗೆ ಸಿಗ್ತಾಳೆ ನೋಡಿ. ಇಲ್ಲಿ ಹೆಂಡತಿ ಬೇಕು ಅಂತ ಹೇಳುದು ತಪ್ಪಲ್ಲ, ಚಂದ ಅಂತ ಒಂದಿದೆ ನೋಡಿ, ಇದು ದುರಾಸೆ. ನಿನ್ನ ಹಣೆಯಲ್ಲಿ ಚಂದದ್ದು ಬರೆದಿದ್ರೆ ಚಂದದ್ದು ಸಿಗ್ತದೆ, ಇಲ್ಲದಿದ್ರೆ ಇಲ್ಲ. ಅದೇ ರೀತಿ ಮಕ್ಕಳನ್ನ ಹೇಗೆ ಪಡೆಯೋಣ, ನಿನ್ನ ಹಣೆಯಲ್ಲಿ ಮಕ್ಕಳು ಬರೆದಿದ್ರೆ ಸಿಗ್ತದೆ, ಇಲ್ಲದಿದ್ರೆ ಇಲ್ಲ. ಅದರ ಬಗ್ಗೆ ಯೋಚನೆ ಮಾಡ್ತಾ ಈ ರೀತಿ ಮನುಷ್ಯ ಯೋಚನೆಯನ್ನ ಹಗಲೂ ರಾತ್ರಿ ಮಾಡ್ತಾ ಕೂರ್ತಾನೆ ಅಂತ. ಇದೇ ಯೋಚನೆ, ಇನ್ನೇನಿಲ್ಲ, ಈ ರೀತಿಯೇ ಯೋಚನೆಯಲ್ಲಿ ಕೂರ್ತಾನೆ. ನಂತರ ಕ್ಷಣಮೇಕಂ ಪ್ರಪಶ್ಯೇತ ಚಿಂತಾ ಮಧ್ಯೆ ಮಹಾಸುಖಂ ಪುನಶ್ಚೈತನ್ಯ ಮಾಯಾತಿ ಮಹಾ ದುಃಖಾನಿ ಪೀಡ್ಯತೆ. ಅದರ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಸ್ವಲ್ಪ ಸುಖ ಸಿಕ್ಬಿಡ್ತದೆ, ಒಂದು ಚಿಂತೆಗೆ ಒಂಚೂರು ಪರಿಹಾರ ಸಿಕ್ಬಿಡ್ತದೆ. ಎಲ್ಲಾದ್ರೂ ಒಂಚೂರು ಅಯ್ಯೋ ಮಕ್ಕಳೇ ಆಗಿ ಸಿಗತ್ತಪ್ಪ, ಮಕ್ಕಳೇ ಆಗಿಲ್ವಲ್ಲ ಅಂತ ಬಹಳ ಚಿಂತೆ ಮಾಡ್ತಾ ಇದ್ದ. ಕಡೆಗೆ ಅಲ್ಲೊಂದು ವ್ರತ ಮಾಡಿದ, ಇಲ್ಲೊಂದು ವ್ರತ ಮಾಡಿದ, ಅಲ್ಲಿ ಉಪವಾಸ ಮಾಡಿದ, ಅದು ಮಾಡಿದ, ಇದು ಮಾಡಿದ, ಎಲ್ಲ ಆಗಿ ಒಂದು 15-20 ವರ್ಷಕ್ಕೆ ಒಂದು ಮಗು ಹುಟ್ಟಿಬಿಡ್ತು. ವಾಹ್, ಚಿಂತೆ ಪರಿಹಾರ ಆಗ್ಬಿಡ್ತು ಅವನಿಗೆ. ಬಹಳ ಖುಷಿ ಆಯ್ತು, ವಾಹ್ ಮಕ್ಕಳಿಲ್ಲ ಅನ್ನೋದಕ್ಕೊಂದು ಮಕ್ಕಳಾಯ್ತಲ್ಲಪ್ಪ. ಆದ್ರೆ ಸುಮನ ಎಷ್ಟು ಹೇಳ್ತಾಳೆ ಅಂದ್ರೆ, ಒಂದು ಚಿಂತೆ ಹೋಯ್ತು ಅಂತ ಹೇಳಿದ್ರೆ ಹೋಯ್ತು ಅಂತ ಅರ್ಥ ಅಲ್ಲ, ಇನ್ನೊಂದು ಚಿಂತೆ ಬಂತು ಅಂತ ಅರ್ಥ ಅಂತ. ಯಾಕಂದ್ರೆ ಈ ಚಿಂತೆ ಏನಿದೆ ಅದು ಬಿಡುವುದಲ್ಲ, ಅದು
ಇವಾಗ ಮಕ್ಳು ಇರ್ಲಿಲ್ಲ ಅಂತ ಚಿಂತೆ ಆಯ್ತಲ್ವಾ, ಹೀಗಾಗಲ್ಲ, ಮಗು ಆಯ್ತಲ್ವಾ ಅಂತ ಚಿಂತೆ. ಅಯ್ಯೋ ಇನ್ನು ಮಗುವನ್ನೇ ಹೇಗಪ್ಪ ಬೆಳೆಸೋದು, ಆ ಶಾಲೆಗೆ ಸೇರಿಸ್ಬೇಕು, ಈ ಶಾಲೆಗೆ ಸೇರಿಸ್ಬೇಕು, ಹಾಗೆ ಬೆಳೆಸ್ಬೇಕು, ಈ ಚಿಂತೆ ಶುರುವಾಯ್ತು. ಮತ್ತೆ ಚಿಂತೆಯ ಬಾವಿಯಲ್ಲೇ ಬಿದ್ದು ಅದರಲ್ಲೇ ಒದ್ದಾಡ್ತಾ ಇರ್ತಾನೆ ಒಬ್ಬ ವ್ಯಕ್ತಿ. ಚಿಂತ ಮೋಹೋ ಪರಿತ್ಯಜ್ಯ ಅನುವರ್ತಸ್ವ ಚದ್ವಿಜ ಸಂಸಾರೇರ್ ನಾಸ್ತಿ ಸಂಬಂಧ ಖನ ಸಾರ್ಧಂ ಮಹಾಮತೆ. ಅದಕ್ಕಾಗಿ ಸುಮನ ತನ್ನ ಪತಿಗೆ ಎಷ್ಟು ಚಂದ ಹೇಳ್ತಾಳೆ ಅಂತ ಹೇಳಿದ್ರೆ, ನೋಡಿ ನೀವು ಬ್ರಾಹ್ಮಣರು ಅಂತ ಹೇಳಿದ್ರೇನೆ ಯಾವತ್ತು ಮಹಾಮತಿ ಅಂದ್ರೆ ಒಳ್ಳೆ ತಿಳ್ಕೊಂಡವ್ರು. ಅದಕ್ಕಾಗಿ ಈ ಪಾಪಕ್ಕೆ ಮೂಲವಾಗಿರುವಂತಹದ್ದೇನಿದೆ ಮೋಹ ಮತ್ತೆ ದುರಾಸೆ, ಇದರ ಫಲಿತಾಂಶವಾಗಿಯೇ ನಮಗೆ ಗೊತ್ತಾಗುವಂತಹದ್ದು ಚಿಂತೆ. ಬಿಟ್ಬಿಡಿ ಅದನ್ನ, ಬಿಡಿ ಅದನ್ನ. ಅಲ್ಲ ಹೇಗೆ ಬಿಡ್ಲಿಕ್ಕಾಗತ್ತೆ? ಮಕ್ಕಳಿಲ್ಲ ಅನ್ನುವಂತಹ ಕೊರಗು ಹೋಗ್ತದ? ಅದೊಂದು ಬೇಕೇ ಬೇಕು ಅಂತ ಹೇಳಿದ್ರೆ ಹೇಳ್ತಾಳೆ, ನೋಡಿ ಈ ಜಗತ್ತಿನಲ್ಲಿ ಯಾರಿಗೆ ಯಾರೂ ಸಂಬಂಧಿಗಳಲ್ಲ ಅಂತ. ಯಾರಿಗೆ ಯಾರೂ ಸಂಬಂಧಿಗಳಲ್ಲ ಅಂದ್ರೆ ಇವಾಗಿಲ್ವಾ? ಇವಾಗ ಹೆಂಡತಿಗೊಬ್ಬ ಗಂಡನಗೊಬ್ಬ ಹೆಂಡತಿ, ಮಕ್ಕಳು, ಇದೆಲ್ಲ ನಾವು ನೋಡ್ತೇವಲ್ವಾ? ಅಪ್ಪ ಅಮ್ಮ ಮುಂತಾದವರೆಲ್ಲ ನೋಡ್ತೀರಲ್ವಾ? ಇವರೆಲ್ಲ ಸಂಬಂಧ ಅಲ್ವಾ? ಈ ಸಂಬಂಧ ಹೇಗೆ ಬಂದದ್ದು ಗೊತ್ತುಂಟ ನಿಮಗೆ? ಬಹಳ ಚಂದವಾಗಿ ಹೇಳ್ತಾಳೆ ನೋಡಿ, ಈ ಸಂಬಂಧಗಳಿಗೊಂದು ಕಾರಣ ಇದೆ ಅಂತ ಹೇಳಿ. ಏನದು ಅಂತ ಹೇಳಿದ್ರೆ, ಮಿತ್ರಾಣಿ ಬಾಂಧವಾಹ ಪುತ್ರಾಹ ಪಿತೃ ಮಾತೃ ಭರ್ತೃಕಾಹ ಸಂಬಂಧಿನಃ ಭವಂತ್ಯೇವ ಕಲತ್ರಾಣಿ ತಥೈವಚ. ಈ ಎಲ್ಲರೂ ಕೂಡ ನಮಗೆ ಸಂಬಂಧ ಆಗ್ತಾರೆ. ಏನಂತ ಹೇಳಿದ್ರೆ, ಕೆಲವರು ನಮ್ಮ ಗಂಡ, ಕೆಲವರು ನಮ್ಮ ಹೆಂಡತಿ, ಕೆಲವರು ನಮ್ಮ ಮಕ್ಕಳು, ಕೆಲವರು ನಮ್ಮ ಬಂಧು ಬಾಂಧವರು, ಕೆಲವರ ಅಪ್ಪ, ಕೆಲವರಮ್ಮ, ಇವರೆಲ್ಲ ಸಂಬಂಧಿಗಳಾಗ್ತಾರೆ. ಇದನ್ನು ಕೇಳಿದ್ಕೊಳ್ಳಿ, ಈ ಸಂಬಂಧಿಗಳು ಹೇಗಾಗ್ತಾರೆ ಅಂತ ಕೇಳ್ತಾನೆ ಇದು ಸೋಮ ಶರ್ಮ. ಅದಕ್ಕೆ ಹೇಳ್ತಾಳೆ ನೋಡ, ಅದಕ್ಕೆ 4 ಕಾರಣ ಇದೆ ಅಂತ ಹೇಳಿ. ಈ ಸಂಬಂಧಿಗಳಾಗ್ಲಿಕ್ಕೆ ಅಂದ್ರೆ ಈ ಜನ್ಮದಲ್ಲಿ ನಮಗೆ ಯಾರೋ ಅಪ್ಪ ಅಮ್ಮ ಆಗಿದ್ದಾರೆ, ಯಾರೋ ಗಂಡ, ಯಾರೋ ಹೆಂಡತಿ, ಯಾರೋ ಮಕ್ಕಳು, ಯಾರೋ ಅಣ್ಣ, ಯಾರೋ ತಮ್ಮ. ಇದಕ್ಕೆಲ್ಲ ಕಾರಣ ಏನು ಗೊತ್ತುಂಟ? 4. ಒಂದೇನಂತ ಹೇಳಿದ್ರೆ ಋಣ ಸಂಬಂಧಿನಃ ಅಂತ. ಕೆಲವರು ನಮ್ಮ ಸಂಬಂಧಿಗಳಾಗುವುದು ಯಾವ ರೀತಿ ಅಂತ ಹೇಳಿದ್ರೆ ಋಣದಿಂದಾಗಿ. ಹಿಂದಿನ ಜನ್ಮದಲ್ಲಿ ನಾವು ಅವರ ಋಣವನ್ನ ಮಾಡಿದ್ದೇವೆ. ಋಣ ಅಂದ್ರೆ ಸಾಲ, ಋಣವನ್ನ ಮಾಡಿದ್ದೇವೆ, ಸಾಲ ಮಾಡಿದ್ದೇವೆ. ಆ ಸಾಲವನ್ನು ತೀರಿಸಿಲ್ಲ. ಸಾಲ ಅಂದ್ರೆ ಬರೀ ದುಡ್ಡೇ ಅಂತ ತಿಳ್ಕೊಳ್ಬೇಡಿ. ಮತ್ತೆ ಅವರು ನಮಗೇನು ಉಪಕಾರವನ್ನ ಮಾಡಿರ್ತಾರೆ ಅದಕ್ಕೆ ಪ್ರತ್ಯುಪಕಾರವನ್ನ ನಾವು ಮಾಡಿಲ್ಲ, ಅದಕ್ಕೆ ಪ್ರತಿಯಾಗಿ ನಾವೇನು ಮಾಡಿಲ್ಲ. ಅದಕ್ಕಾಗಿ ನಮ್ದು ಅವರ ಹತ್ರ ಉಳ್ಕೊಂಡಿದೆ, ಅದಕ್ಕಾಗಿ ಅವರು ನಮ್ಮ ಸಂಬಂಧಿಗಳಾಗ್ತಾರೆ. ಅಥವಾ ನಮ್ದು ಅವರ ಹತ್ರ ಉಳ್ಕೊಂಡಿರಬಹುದು, ಅದಕ್ಕಾಗಿ ಸಂಬಂಧಗಳಾಗ್ತಾರೆ. ಇದು ಒಂದನೆಯದ್ದು, ಋಣದಿಂದಾಗಿ ಸಂಬಂಧ ಆಗುವಂತಹದ್ದು. ಇದೊಂದೇ ಅಲ್ಲ, ಎರಡನೆಯದ್ದು ಯಾವುದು ಅಂತ ಹೇಳಿದ್ರೆ ಸಂಬಂಧಿನಃ ಕೇಚಿತ್ ನ್ಯಾಸಾಪಹಾರಕ ಅಂತ. ಇನ್ನು ಕೆಲವರು ನಮ್ಮ ಸಂಬಂಧಿಗಳಾಗ್ತಾರೆ, ಮಕ್ಕಳಾಗಿ ಬರ್ತಾರೆ. ಯಾರು ಗೊತ್ತುಂಟ? ನ್ಯಾಸಾಪಹಾರಕ ಅಂತ. ಓದು ಜನ್ಮದಲ್ಲಿ ಅವರು ನಮ್ಗೇನೋ ಕೊಟ್ಟಿದ್ರು, ಇಟ್ಕೊಳ್ಳಿ ಇದನ್ನ ಅಂತ, ಇಟ್ಕೊಳ್ಳಿ ನಾನು 4 ದಿನ ಬಿಟ್ಟು ಬರ್ತೇನೆ ಅಂತ. ಯಾವುದೋ ಬೇರೆ ಊರಿಗೆ ಹೋಗ್ಬೇಕೋ, ಯಾತ್ರೆಗೆ ಹೋಗ್ಬೇಕು, ಎಲ್ಲಿಗೋ, ಅದಕ್ಕೋಸ್ಕರ ಮನೆಯಲ್ಲಿ ಬೆಳೆ ಬಾಳುವಂತಹ ಬಂಗಾರವೋ ಅದೋ ಇದೋ ಏನಿದೆ ನಮಗೆ ಕೊಟ್ಟಿರ್ತಾರೆ. ಖಂಡಿತ ಇಟ್ಕೊಳ್ತೇವೆ, ಕೊಡ್ರಿ ಅಂತ ಹೇಳಿ ಇಟ್ಕೊಂಡಿರ್ತೇವೆ. ಅವರು ವಾಪಸ್ ಬಂದ್ಮೇಲೆ ನಮ್ಮ ಹತ್ರ ಕೇಳಿದ್ರೆ, ಬಂಗಾರ ಕೊಟ್ಟಿದ್ವಲ್ಲ, ಹೌದಾ ಕೊಟ್ಟಿದ್ರ, ಎಲ್ಲಿ ಗೊತ್ತೇ ಇಲ್ಲಲ್ಲ, ನಮ್ಗೆ ಕೊಟ್ಟಿಲ್ಲ, ನನಗೇನು ಗೊತ್ತಿಲ್ಲ, ಹೀಗೆ ಮತ್ತೆ ಕೈ ಎತ್ತು ಬಿಡು. ಇದು ನ್ಯಾಪ್ಸಾಪಹಾರಕ ಅಂತ. ಅಂದ್ರೆ ನಂಬಿಕೆಯಿಂದ ಇಟ್ಟಂತಹ ವಸ್ತು ಏನಿದೆ ಅದನ್ನು ಹಿಂದಿರುಗಿಸದೇ ಇರುವಂತಹದ್ದು. ಈ ರೀತಿ ಇದ್ದ ಪರಿಸ್ಥಿತಿಯಲ್ಲಿ ಆ ಕೊಟ್ಟವನಿರ್ತಾನಲ್ವಾ, ಅವನು ಸಂಬಂಧಿಯಾಗಿ ಬರ್ತಾನೆ, ನಮ್ಮ ಸಂಬಂಧಿಯಾಗಿ ಬರ್ತಾನೆ. ಇದು 2ನೇ ಸಂಬಂಧ. 3ನೇ ಸಂಬಂಧ ಏನು ಅಂದ್ರೆ ಲಾಭ ಪ್ರದಾಹ ಭವಂತ್ಯೇಕೆ. ಇನ್ನು ಕೆಲವರು ಏನಂತ ಹೇಳಿದ್ರೆ ನಮಗೆ ಸಂಬಂಧಿಗಳಾಗಿ ಬರ್ತಾರೆ. ಯಾಕಂತ ಹೇಳಿದ್ರೆ ಲಾಭ ಕೊಡ್ಲಿಕ್ಕೋಸ್ಕರ, ನಮಗೆ ಲಾಭವನ್ನ ಕೊಟ್ಟು ಹೋಗ್ಲಿಕ್ಕೋಸ್ಕರ ಕೆಲವು ಸಂಬಂಧಿಗಳಾಗಿ ಬರ್ತಾರೆ. ಇನ್ನು ಕೆಲವರು ಬರ್ತಾರೆ ನಮಗೆ ಸಂಬಂಧಿಗಳಾಗಿ. ಅವ್ರು ಎಂಥವ್ರು ಅಂತ ಹೇಳಿದ್ರೆ ಉದಾಸೀನಾ ತಥಾಪರೆ, ಉದಾಸೀನರಾಗಿರುವಂಥವ್ರು. ನಿಮಗೆ ಕೆಟ್ಟದು ಮಾಡುವುದಿಲ್ಲ, ಒಳ್ಳೆಯದು ಮಾಡುವುದಿಲ್ಲ ಅಂಥವ್ರು. ಅವರು ಕೂಡ ಈ ಜನ್ಮದಲ್ಲಿ ಅಂತ ಹೇಳಿದ್ರೆ ನೀವು ಅವರನ್ನು ನೋಡಿರ್ತೀರಿ, ಅವರು ನಿಮ್ಮನ್ನು ನೋಡಿರ್ತಾರೆ. ಅವ್ರು ನಿಮ್ಗೇನು ಮಾಡ್ಲಿಕ್ಕೆ ಹೋಗೋಲ್ಲ, ನೀವೇ ಅವರನ್ನು ಮಾಡ್ಲಿಕ್ಕೆ ಹೋಗೋಲ್ಲ. ಏನಂದ್ರೆ ಕೆಟ್ಟದ್ದು ಒಳ್ಳೆಯದು ಎರಡೂ ಮಾಡದೇ ಇರುವಂತಹ ವ್ಯಕ್ತಿಗಳು ಕೆಲವರು. ಅವರು ನಮ್ಮ ಸಂಬಂಧಿಗಳಾಗಿ ಬಂದರು. ಈ ರೀತಿ ಬಂದಾಗ ಏನಾಗತ್ತೆ ಅದರಲ್ಲಿ ಒಂದೊಂದೇ ಹೇಳ್ಕೊಂಡು ಹೋಗ್ತೇನೆ ನೋಡು ಅಂತ ಹೇಳ್ತಾರೆ. ಸುಮ್ಮನೆ ಹೇಳ್ತಾಳೆ. ಮೊದಲನೇದೇನು ಅಂತ ಹೇಳಿದ್ರೆ
ಋಣ ಸಂಬಂಧಿನ ಅಂತ ಹೇಳಿದ್ರೆ ನ್ಯಾಸಾಪಹಾರಕ ಅಂತ ಹೇಳ್ತಾಳೆ. ಅಂತ ಹೇಳಿದ್ರೆ ನಾವು ಯಾರಿಗೂ ಕೊಟ್ಟಿರ್ತೇವಲ್ವ ವಸ್ತು ಇಟ್ಕೋ ಅಂತ, ಅವನು ಇಟ್ಕೊಂಡು ವಾಪಸ್ ಕೊಡ್ಲೇ ಇಲ್ಲ ನಮಗೆ, ನಾವು ಕೇಳಿದ್ರೆ ಇಲ್ಲೇ ಇಲ್ಲ ಅಂತ ಹೇಳಿದ. ಅಂತಹ ವ್ಯಕ್ತಿ, ಕೊಟ್ಟ ವ್ಯಕ್ತಿ ಏನಿದ್ದಾನೆ ಆ ವ್ಯಕ್ತಿ ಈ ಜನ್ಮದಲ್ಲಿ ನಮ್ಮ ಮಗನಾಗಿ ಹುಟ್ಟು ಬಂದ್ಬಿಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಅವನೇನು ನಮಗೆ ಕೊಟ್ಟಿದ್ದಾನಲ್ವಾ ಅದನ್ನು ತಗೊಂಡು ಹೋಗ್ತಾನು. ಆ ಕೊಟ್ಟಿದ್ದನ್ನ ಹೋದ ಜನ್ಮದಲ್ಲಿ ನಮಗೆ ಕೊಟ್ಟಿದ್ನಲ್ವಾ ಆ ಕೊಟ್ಟಿದ್ದನ್ನ ಹಾಗೇ ತಗೊಂಡು ಹೋಗ್ತಾನೆ. ನಾವು ಅವನಿಗೆ ಹೇಗೆ ದುಃಖ ಕೊಟ್ಟಿದ್ವೋ, ಅವನು ಎಷ್ಟು ಒದ್ದಾಡಿದ್ನೋ ಅಷ್ಟೇ ನಮ್ಮನ್ನು ಒದ್ದಾಡಿಸ್ತಾನೆ ಮಕ್ಕಳಾಗಿ. ಅದು ಹೇಗೆ, ಅದರ ವಿವರಣೆಯನ್ನು ಬಹಳ ಸುಂದರವಾಗಿ ಕೊಟ್ಕೊಂಡ್ಬಿಡ್ತಾನೆ. ಹೇಗೆ ಆ ಮಗ ಬರ್ತಾನೆ, ಏನು ಮಾಡ್ತಾನೆ, ಇದನ್ನೆಲ್ಲ ಬಹಳ ಸುಂದರವಾಗಿ. ಅಷ್ಟಾದ್ಮೇಲೆ ಎರಡನೇದು ಇನ್ನು ಋಣ ಸಂಬಂಧಿ, ಆ ಮಗ ಬರ್ತಾನೆ, ಅವನು ಹೇಗೆ ನಮ್ಮಿಂದ ಋಣ ಕಿತ್ಕೊಂಡು ಹೋಗ್ತಾನೆ, ಇದನ್ನೆಲ್ಲ ವಿವರಿಸ್ಕೊಂಡು ಬರ್ತಾನೆ. ಅದನ್ನು ಮುಂದಿನ ವಾರ ಮತ್ತೆ